ಬರಹದ ಹಿನ್ನೆಲೆಯ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ನಾವು ತಿಳ್ಕೋಬಹುದು, ಅವ್ರ ಜೊತೆ ಮಾತಾಡಬಹುದು ಅನ್ನುವಂಥ ಒಂದು ಉದ್ದೇಶದೊಂದಿಗೆ ಈ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದೆವು. ಮೊದಲಿಗೆ ಮನೋಹರ್ ಪೈ ಅವರ ರಾಧಾಕೃಷ್ಣ ಮತ್ತು ಇಂದಿರಾ ಕ್ಯಾಂಟೀನು, ನಾವು ಕೂಡ ಹಾಗೇ ಓದಬೇಕು. ಇಡೀ ಕತೆ ಓದಬೇಕಾದ್ರೂ ಕೂಡ ನಾವು ರ ಬದಲಾಗಿ ಲ ಅಂತಲೇ ಓದ್ಕೋಬೇಕು. ಸುಮಾರು ಪದಗಳು ಅದೇ ರೀತಿ ಇದೆ ಇಡೀ ಕಥೆಯ ತುಂಬಾ. ನಾವು ರಾಧಾಕೃಷ್ಣನೇ ಆಗಬೇಕು ಓದಬೇಕಾದ್ರೆ. ಮನೋಹರ್ ಪೈ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ. ಮನೋಹರ್ ಪೈ ಅವರು ಹುಟ್ಟಿದ್ದು ಕಾರ್ಕಳ, ಪ್ರಸ್ತುತ ಅಲ್ಲೇ ವಾಸವಾಗಿದ್ದಾರೆ. ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಪದವಿ ಪಡ್ಕೊಂಡಿದ್ದಾರೆ. ಇವರ ಪ್ರಕಟಿತ ಕೃತಿಗಳು ಕಥಾ ಸಂಕಲನ ಕೊಳೆತ ಮಾವಿನ ಹಣ್ಣು, ನಾನು ಗುಣಿಸು 2, ಮಕ್ಕಳ ಕಥಾ ಸಂಕಲನಗಳು 1, ತಮ್ ತಮ್ ತಥಾಸ್ತು, ಒಟ್ಟು 4 ಕಾದಂಬರಿಗಳನ್ನ ಬರೆದಿದ್ದಾರೆ. ಒಂದು ಹರಿವ ನಿಲ್ಲಿಸಿದರು ತಾಯಿ, ಪತ್ನಿ ಸಮೇತ ಪ್ರಣವ, ಅಕ್ಷಿ, ಸ್ವಾತಿ ಬೊಂಬಾಟ್, ಮತ್ತು 2 ಅನುವಾದ ಕೃತಿಗಳು. ಒಂದು ರಾಟನ್ ಮ್ಯಾಂಗೋ ಮತ್ತು ಇನ್ನೊಂದು ಲೆಟ್ ದ ಫ್ಲೋ ನೆವರ್ ಸೀಸ್. ಇದೆರಡು ಅನುವಾದಗಳು. ಸೊ ಇದರಲ್ಲಿ ಈ ಹೊತ್ತಿಗೆ ಕಥಾ ಪ್ರಶಸ್ತಿಗೆ ಈ ವರ್ಷ 44 ಹೆಚ್ಚು ಕಥಾ ಸಂಕಲನಗಳು ಬಂದಿದ್ದವು. ಅದರಲ್ಲಿ ಕೊನೆಗೆ 11 ಸಂಕಲನಗಳನ್ನ ಆಯ್ಕೆ ಮಾಡಲಾಯಿತು. ಹಾಗೆ ಕೊನೆಗೆ ಈ ರಾಧಾಕೃಷ್ಣ ಮತ್ತು ಇಂದಿರಾ ಕ್ಯಾಂಟೀನು ಅನ್ನೋ ಪುಸ್ತಕಕ್ಕೆ ಈ ಹೊತ್ತಿಗೆ ಪ್ರಶಸ್ತಿ ಬಂತು. ಹೀಗೆ ಇಷ್ಟು ಸಂಕಲನಗಳನ್ನು ದಾಟಿಕೊಂಡು ಬಂದಂಥ ಈ ಪ್ರಶಸ್ತಿ ತಮಗೆ, ಅದಕ್ಕೆ ನಿಮಗೆ ಅಭಿನಂದನೆಗಳು ಸರ್. ಹಾಗೆಯೇ ಈ ಪ್ರಶಸ್ತಿಯ ಖುಷಿ ಮತ್ತು ಅದರ ಕುರಿತಾದಂಥ ಒಂದು ಅಭಿಪ್ರಾಯ ನೀವು ಹಂಚ್ಕೊಳ್ಳೋದಾದರೆ. ಎಲ್ರಿಗೂ ನಮಸ್ಕಾರ. ಪ್ರಶಸ್ತಿ ಬರ್ತದಂತೇಳಿ ಅಂದ್ಕೊಂಡಿರಲಿಲ್ಲ ಯಾವಾಗಲೂ, ಹಾಗೂ ಅದಕ್ಕೋಸ್ಕರ ಕಳಿಸಿದ್ದೂ ಅಲ್ಲ. ಕಳೆದ ವರ್ಷವೇ ಒಂದು ಸಾರಿ ಆಲೋಚನೆ ಮಾಡಿದ್ದೆ. ಅದರ ನಂತರ ಅಂದ್ಕೊಂಡೆ ನಮ್ಮ ಕತೆಗಳೆಲ್ಲ ಯಾರು ಓದ್ತಾರೆ ಏನು ಮಾಡ್ತಾರೆ ಹೇಳ್ಕೊಂಡು. ಆದರೆ ಈ ಸಾರಿ ಬರುವಾಗ 6-7 ಕತೆಗಳಿದ್ದವು, ಅದಕ್ಕೆ ಇನ್ನೊಂದು ಕತೆಗಳು ಸೇರಿಸ್ಕೊಂಡು ಕಳಿಸ್ಬಿಟ್ಟೆ. ಮೊದಲನೇ ದಿನ 11 ಕತೆಗಳಲ್ಲಿ ನಂದು ಒಂದು ಬಂತು ಹೇಳಿದ ಕೂಡಲೇ ತುಂಬ ಅಚ್ಚರಿ ಆಯಿತು. ಅದರ ಮೇಲೆ ಇನ್ನೊಂದು ಇತ್ತು ಹೇಳಿದರೆ 2 ದಿವಸದೊಳಗೆ ಫೈನಲ್ ಫಲಿತಾಂಶ ಬರುತ್ತೆ ಅಂತ. ಆ ದಿವಸ ಅಂತೂ ನೋಡೋ ಮೂಡೇ ಇರಲಿಲ್ಲ. ಏನೋ ನೋಡಿದರೆ ನಂದೇ ಬೆಳಿಗ್ಗೆ ಫೋನ್ ಬಂತು, ನಿಮ್ಗೆ ಗೆದ್ದಿದ್ದಾರೆ ಅಂದ್ಕೊಂಡು. ಯಾರ್ದು ನಂಬರ್ ಅಂತ ನೋಡಿದೆ, ಈಗ ಹೆಸರು ಬರುತ್ತೆ. ಅದರಿಂದಾಗಿ ಯಾರು ಸುಳ್ಳು ಹೇಳ್ತಾ ಇಲ್ಲ ಹೇಳಿ ಆಯಿತು. ತುಂಬ ಖುಷಿ ವಿಷಯ ನಿಜವಾಗಿ. ಎಲ್ಲೋ ಒಂದು ಸಣ್ಣ ಊರಿನಲ್ಲಿದ್ದವರು, ಬೆಂಗಳೂರು ಅಂದರೆ ದೊಡ್ಡ ಊರು ನಮಗೆ, ನಾನು ಬೇರೆ ದೇಶದಲ್ಲಿ ಇದ್ದವನಾದರೂ ಈಗ ಸದ್ಯಕ್ಕೆ ಇಲ್ಲಿರೋನು. ಸಾಹಿತ್ಯ ಚಟುವಟಿಕೆಗಳೆಲ್ಲ ನಡೀತಾ ಇರೋದು ಬೆಂಗಳೂರಿನಲ್ಲೇ. ಸಣ್ಣ ಊರಿನವರಿಗೆ ಆ್ಯಕ್ಸೆಸ್ ಇರೋದಿಲ್ಲ. ನಾವು ಇಲ್ಲಿ ಬಂದುಕೊಂಡು ಯಾರ ಹತ್ರ ಮಾತಾಡಬೇಕು ಏನು ಮಾಡಬೇಕು ಹೇಳ್ಕೊಂಡು ಇಲ್ಲಿ ಕೂತ್ಕೊಂಡಿರೋರಾದರೂ ಇವತ್ತು ನನಗೆ 1-2 ಬಿಟ್ಟರೆ ಯಾರೂ ಪರಿಚಯ ಇದ್ದವರಲ್ಲ. ಈ ಹೊತ್ತಿಗೆ ಅವರಾಗಲಿ ಯಾವರೇ ನಮ್ಮದು ನಿರ್ಣಾಯಕರಾಗಲಿ, ಅಂಥದ್ರಲ್ಲಿ ಸಣ್ಣ ಊರಿಂದ ಬಂದ ನನಗೆ ಇಂಥ ಒಂದು ಪ್ರಶಸ್ತಿ ಸಿಕ್ಕೋದು ದೊಡ್ಡ ಗೌರವ ನನಗೆ. ಎಲ್ಲರ ಪರಿಚಯ ಆಯಿತು. ಇನ್ನೂ ನನ್ನ ಪುಸ್ತಕಗಳನ್ನು ಇನ್ನಷ್ಟು ಜನ ಓದ್ಬೋದು. ಇದೇ ಒಂದು ದೊಡ್ಡ ಸಾಧನೆ. ಧನ್ಯವಾದಗಳು ಸರ್. ಹಾಗೆಯೇ ಅಭಿನಂದನೆಗಳು. ಬಹುಶಃ ಈಗ ಅವ್ರು ಹೇಳಿದಂಥ ಮಾತು, ಬೆಂಗಳೂರಿನಲ್ಲಿಯೇ ಹೆಚ್ಚಾಗಿ ಸಾಹಿತ್ಯದ ಕಾರ್ಯಕ್ರಮಗಳು ನಡೀತವೆ ಅನ್ನೋದು ಬಹುಶಃ ನಮ್ಮ ಮುಂದಿನ ಒಂದು ಚರ್ಚಾ ವಿಷಯವೂ ಕೂಡ ಆಗಬಹುದು. ಈಗ ಮುಂದಿನದಾಗಿ ಮಧು ಬಿರಾದರ್ ಅವರು ತಾರಿಣಿ ಮೇಡಮ್ನ ಪರಿಚಯ ಮಾಡಿಕೊಡ್ಬೇಕು. ಸಾಮಾನ್ಯವಾಗಿ ಆನಂದ್ ಸರ್ ಕೇಳಿದ ಪ್ರಶ್ನೆವೇ ನಮ್ಮದು ಕೂಡ ಆಗಿರುತ್ತೆ. ಬಟ್ ಆರಂಭದಲ್ಲಿ ನಾನು ಒಂದಿಷ್ಟು ಮೇಡಮರ ಕುರಿತು ಪರಿಚಯನ ಮಾಡಿಕೊಡೋದ್ರ ಮೂಲಕ ಪ್ರಶ್ನೆಯನ್ನು ಆರಂಭ ಮಾಡ್ತೀನಿ. ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ತಾರಿಣಿ ಮೇಡಮ್ ತುಂಬ ಚಿರಪರಿಚಿತರು, ಕಾವ್ಯದ ಕಾರಣಕ್ಕೋಸ್ಕರ ಮತ್ತು ವಿಮರ್ಶೆಯ ಕಾರಣಕ್ಕೋಸ್ಕರ. ಸೊ ಇವರು ಹುಟ್ಟಿದ್ದು ಅವರ ಸಾಮಾನ್ಯವಾಗಿ ಇವರು ಇಂಗ್ಲೀಷ್ ಸಾಹಿತ್ಯದ ವಿದ್ಯಾರ್ಥಿ. ಅವರ PhD ವಿಷಯ ನನಗೆ ಗೊತ್ತಿಲ್ಲ, ಬಟ್ ಹಂಪಿ ಮತ್ತು ದ್ರಾವಿಡಿಯನ್ ಯೂನಿವರ್ಸಿಟಿಯಲ್ಲಿ PhD ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡೆ. ಸೊ ಇವರು ಆರಂಭದ ಕವನ ಸಂಕಲನ ತೋಡಿರಾಗ ಮತ್ತು ಚಿತ್ತಗ್ಲಾನಿಯ ಮಾತು, ಒಂದು ತುಂಡು ಬೆಲ್ಲ, ಪೂರ್ವಭಾಷೆ, ವಿವೇಕಿಯ ಸ್ವಗತ, ಹೀಗೆ ಇದು 6ನೇ ಕವನ ಸಂಕಲನ ಪೆನ್ಲೋಪೆ. ನನಗೆ ಗೊತ್ತಿರಲಿಲ್ಲ ಮೇಡಮು ಇಷ್ಟು ಕವನ ಸಂಕಲನ ಬರೆದಾರೆ ಅಂತ. ಯಾಕೆಂದರೆ ನಾವು ಮೇಡಮ್ ಅವ್ರನ್ನ ಹೆಚ್ಚಾಗಿ ಅಂದರೆ ವ್ಯಕ್ತಿವಾಗಿ ನನಗೆ ಅಷ್ಟು ಮೇಡಮ್ ಪರಿಚಯ ಇಲ್ಲ. ತುಂಬ ಲೇಟಾಗಿ ನಾನು ಅವ್ರನ್ನ ನೋಡಿದ್ದು ಕೂಡ. ಯಾಕಂದರೆ ನಾನು ಹುಟ್ಟಿ ಬೆಳೆದ ನೆಲ ಮಹಾರಾಷ್ಟ್ರ ಆಗಿರೋದ್ರಿಂದ ಕರ್ನಾಟಕ ಬರೋಕ್ಕೂ ತುಂಬ ಲೇಟಾಯಿತು. ಓದು ಕೂಡ ನಂದು ನಿಧಾನವಾಗಿ ಆರಂಭವಾಗಿರುವಂಥದ್ದು.
ಆದರೆ ನಾನು ಪಿ ಎಚ್ ಡಿ ಓದೋ ಸಂದರ್ಭದಲ್ಲಿ ಒಂದಿಷ್ಟು ಥಿಯರಿ ಬುಕ್ಗಳನ್ನ ನಾನು ತೊಗೋಬೇಕು ಅಂತ ಹೇಳಿ ಬೇರೆ ಬೇರೆ ಯೂನಿವರ್ಸಿಟಿನ ಅಡ್ಡಾಡ್ತಾ ಇರುವಾಗ ಒಂದು ಸಲ ಕುವೆಂಪು ಭಾಷಾ ಭಾರತಿ ಬಂದೆ. ಹಾಗೆ ಯಾವುದ್ಯಾವುದೋ ಎಲ್ಲ ಪುಸ್ತಕಗಳನ್ನು ನಾನು ಹುಡುಕುವಾಗ ಮೇಡಮ್ ಅವ್ರದ್ದು ನನಗೆ ಡಯಾಸ್ಪರ್ ಅಂತಕ್ಕಂಥ ಒಂದು ಬುಕ್ ಸಿಕ್ತು. ಒಂಥರ ಏನೋ ಒಂದು ಅಪರೂಪದ ಒಂದು ಸಿಹಿ ಸಿಕ್ಕ ಹಾಗೆ ನನಗೆ ಖುಷಿ ಅಂದರೆ ಖುಷಿಯಾಗಿ ಹೋಯಿತು. ಆಮೇಲೆ ಗೊತ್ತಾಯಿತು ಇದು ತಾರಿಣಿ ಮೇಡಮ್ ಕನ್ನಡದಲ್ಲಿ ದೊಡ್ಡ ವಿಮರ್ಶಕರು ಅಂತೇಳಿ. ಆಮೇಲೆ ನನಗೆ ವಿಕ್ರಮ್ ಸರ್ ಜೊತೆ ಒಡನಾಟ ಇರೋದ್ರಿಂದ, ವಿಕ್ರಮ್ ವಿಸಾಜಿ ಸರ್ ಸೆಂಟ್ರಲ್ ಯೂನಿವರ್ಸಿಟಿ ಅವ್ರದ್ದು ಗಳಿಗೆ ಬಟ್ಟಲು ಅನ್ನೋದಕ್ಕಂಥ ಒಂದು ವಿಮರ್ಶಾ ಸಂಕಲನ ಕೂಡ ನಾನು ಓದಿದ್ದೆ. ಆಮೇಲೆ ಇವ್ರನ್ನ ವಿಮರ್ಶಕರಾಗಿಯೇ ನಾನು ನೋಡ್ತಾ ಇದ್ದೆ. 2016ರಲ್ಲಿ ಕಾವ್ಯ ಸಂಚಯದಲ್ಲಿ ಒಂದು ನಡೆದಿರುವಂಥ ಕಾವ್ಯ ಕಮ್ಮಟದಲ್ಲಿ ಅವ್ರನ್ನ ಗಮನಿಸಿದ್ದೆ. ಆ ಸಂದರ್ಭದಲ್ಲಿ ಇವರು ಕವಿತೆ ಕೂಡ ಬರೀತಾರೆ ಅಂತ ನನಗೆ ಗೊತ್ತಾಯಿತು, ಆದರೆ ಕಾವ್ಯ ಸಂಕಲನ ನನಗೆ ಸಿಕ್ಕಿಲ್ಲ. ಆದರೆ ಈ ಪೆನೆಲೋಪಿಯನ್ನು ನಾನು ಆರಂಭದಲ್ಲಿ ಓದುವಾಗ ತುಂಬ ಅದ್ಭುತವಾಗಿರುವಂತಹ ಒಂದು ಕಾವ್ಯ ಜಗತ್ತು ಇಲ್ಲಿದೆ, ಒಂದು ಅದ್ಭುತವಾದ ಕವಿತೆ ಕೂಡ ರಚನೆ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತು. ಸೊ ಇರಲಿ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ನುಳಿದ ಪ್ರಶ್ನೆಗಳು ಮುಂದೆ ಕೇಳುವೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ ಈ ಹೊತ್ತಿಗೆಯ ಮೂಲಕ. ಸುಮಾರು ಒಳ್ಳೆ ಕೃತಿಗಳು ಕೂಡ ಇದ್ದು ಅದರಲ್ಲಿ ಇದು ಭಾಳ ಪ್ರಾಮುಖ್ಯತೆಯನ್ನು ಪಡೆಯೋದ್ರಿಂದ, ಅಂದರೆ ವಸ್ತುವಿನ ವಿಷಯ ಕಾರಣಕ್ಕೋಸ್ಕರ ಮತ್ತು ಭಾಷೆ ಕಾರಣಕ್ಕೋಸ್ಕರ ಮುಖ್ಯ ಆಗಿದ್ದರಿಂದ ಈ ಕೃತಿಗೆ ಈ ಹೊತ್ತಿಗೆ ಕಾವ್ಯ ಪ್ರಶಸ್ತಿ ಸಿಕ್ಕಿದೆ. ಸೊ ಈ ಸಂದರ್ಭದಲ್ಲಿ ನಿಮಗೆ ಏನು ಅನಿಸುತ್ತೆ ಮೇಡಮ್, ಮತ್ತು ನಿಮ್ಮ ಸಾಹಿತ್ಯದ ಪಯಣದ ಕುರಿತು ಒಂದೆರಡು ಮಾತುಗಳನ್ನ ಆಡ್ಬೋದೇನೋ ಅಂತ. ಮತ್ತು ಬರಿತಾರ ಹೊಸ ಹುಡುಗರು ಮತ್ತು ಇರ್ತಕ್ಕಂಥ ಹಿರಿಯ ಕವಿಗಳು, ಇವರ ಮಧ್ಯದಲ್ಲಿ ಇವತ್ತಿನ ಕನ್ನಡ ಕಾವ್ಯ ಆ ಒಂದು ಟೆಂಪರ್ಮೆಂಟಲ್ಲಿ ನಾನು ಇದೀನಾ ಇಲ್ವಾ ಅಂತ ನನಗೆ ಒಂದು ಚೆಕ್ ಅಂತ ಹೇಳ್ತಾರಲ್ಲ ಹಾಗೆ ಇದೊಂದು ಚೆಕ್ ಮಾಡ್ಕೊಳ್ಳೋ ಒಂದು ಅವಕಾಶ ಅಂತ ಕಳಿಸ್ದೆ. ಮತ್ತು ಯಾಕೆ ಅಂದರೆ ಈಗ ಪುಸ್ತಕ ಪ್ರಿಂಟ್ ಆದರೆ ನಿಮಗೆ ಅದರ ಮೇಲೆ ಹೆಸರಿರ್ತದೆ, ಇದು ಇವ್ರ ಕೃತಿ ಅಂತ ಗೊತ್ತಾಗುತ್ತೆ. ಪುಸ್ತಕ ಪ್ರಿಂಟ್ ಆಗದೆ ಹಸ್ತಪ್ರತಿಯಲ್ಲಿ ಹೋದಾಗ ಪ್ರಾಯಶಃ ಅದು ಹೆಸರಿರೋದಿಲ್ಲ. ಈಗ ಜುಂಜುರವಾಡ ಅವ್ರು ಹೇಳಿದಾಗೆ ಸುಮಾರು ನಮ್ಮ ಓರೆಕೋರೆಗಳು ಏನು ಅಂತ ಹೇಳಿ ಓದೋರಿಗೆ ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ಯಾವುದೇ ಥರದ ಪ್ರಭಾವ ಇರೋದಿಲ್ಲ. ಈಗ ನನ್ನ ಹೆಸರು ಗೊತ್ತಿದೆ, ನನ್ನ ಪರಿಚಯ ಇದೆ, ಆ ಥರದ್ದೇನೂ ಇರೋದಿಲ್ಲ. ಸೊ ಅಲ್ಲಿ ಕವಿತೆಗಳು ಮಾತ್ರ ಆಗಿರ್ತವೆ, ಕತೆಗಳು ಮಾತ್ರ ಆಗಿರ್ತವೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಕಳಿಸ್ದೆ. ಮತ್ತು ಮನೋಹರ್ ಅವ್ರು ಹೇಳಿದಾಗೆ ನಾನು ಅದಕ್ಕೆ ಪ್ರೈಸ್ ಬರುತ್ತೆ ಅಥವಾ 11ರಲ್ಲಿ ಟಾಪ್ 10ನಲ್ಲಿ ಬರ್ತೀನಿ ಹಾಗೆಲ್ಲ ಅಂದ್ಕೊಳ್ಳಿಲ್ಲ. ಮತ್ತು ನಂಬರ್ ಗೇಮಲ್ಲಿ ಕೂಡ ನಾನು ತುಂಬ ಸಂಕೋಚ ಪಡ್ತೀನಿ. ನಾನಿಲ್ಲ, ಏನೋ 1-2 ಸಾಲು ಅಟ್ಲೀಸ್ಟ್ ಯಾರಿಗಾದರೂ ಮುಟ್ಟಿದರೆ ಸಾಕು ಅನ್ನೋ ಒಂದು ಇದು. ಯಾಕೆಂದರೆ ಕಾವೇರಿ ಹರಿತಾ ಯಾವುದೋ ಒಂದು ಹಂತದಲ್ಲಿ ತಲಕಾಡಲ್ಲಿ ನಿಂತು ಬಿಡ್ತಾಳೆ, ಮುಕ್ಕಿ ಆಮೇಲೆ ಮತ್ತೆ ಮುಂದುವರಿತಾಳೆ. ಹಾಗೆ ನಮಗೂ ಕಾವ್ಯಕ್ಕೂ ಯಾವುದೋ ಒಂದು ಮೆನುಪಾಸ್ ಇರುತ್ತೆ, ಕಾವ್ಯಕ್ಕೂ ಯಾವುದೋ ಒಂದು ಹರಹು ಇರುತ್ತೆ. ಇದೆಲ್ಲ ಮುಂದೆ ಹೋಗ್ತಾ ಇದೆಯಾ ಇಲ್ವಾ ಅಂತ ನನ್ನ ಜೀವಜಲವನ್ನು ನಾನೇ ಚೆಕ್ ಮಾಡ್ಕೊಳ್ಳೋಕ್ಕೆ ನಾನು ಪ್ರಶಸ್ತಿಗೋಸ್ಕರ ಬಂದೆ. ಇನ್ನೊಂದು ಸಣ್ಣ ಆ್ಯಡಿಷನ್ ಇದಕ್ಕೇನೆಂದರೆ, ಇದನ್ನು ಪ್ರಶಸ್ತಿ ಅನೌನ್ಸ್ ಆದಾಗ ಈ ಸೋಷಲೈಸೇಷನ್ ಬಗ್ಗೆ ಸರ್ ಮಾತಾಡಿದರು. ಅದನ್ನೇ ಇಲ್ಲಿ ಹೇಳೋದಾದರೆ, ಬಾಗಲೋಡಿ ದೇವರಾಯ ಅಂತ ಕನ್ನಡದಲ್ಲೊಬ್ಬರು ಕತೆಗಾರರಿದ್ದಾರೆ. ಅವ್ರದ್ದೊಂದು ಕತೆ ಇದೆ, ತುಂಬ ಒಳ್ಳೆ ಕತೆ, ಹುಚ್ಚು ಮುದುಕಿ ಅಂತ. ಅವಳು ತನ್ನ ಹಸುವನ್ನು ಜಾತ್ರೆಗೆ ಅಂದರೆ ಪರ್ಸೆಗೆ ಕರ್ಕೊಂಡು ಬಂದಿರ್ತಾಳೆ, ಅದು ಮಾರಲಿಕ್ಕೆ ಅಂತ ಅನ್ನೋ ಥರದಲ್ಲಿ. ಎಲ್ಲ ಕರುಗಳು ಬಂದಿರ್ತವೆ, ಅದನ್ನು ಮಾರಲಿಕ್ಕೆ ಅಂತ, ಕ್ರಯ ಮಾಡಲಿಕ್ಕೆ ಅಂತ ಸುಮಾರು ಜನ ಬಂದು ಕೇಳ್ತಾರೆ, ಇದು ನಮ್ಗೆ ಕೊಡಬೇ ಅಂತ ಕೇಳ್ತಾರೆ. ಅವಳು ಆಕೆ ನಿರಾಕರಿಸ್ತಾಳೆ. ಆಮೇಲೆ ಯಾರಿಗೋ ಒಬ್ನಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ, ಬಂದು ಬೈದು ಬಿಡ್ತಾನೆ, ಏನೋ ನೀನು ಮಾರಕ್ಕೆ ತಂದು ಕೊಡಲ್ಲ ಎಲ್ಲರಿಗೂ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ನಾನು ಒಂಟು ಬಡ್ಕ, ನನ್ನ ಜೊತೆಗಿರ್ತಕ್ಕಂಥ ಇದಕ್ಕಂತೂ ಪಾಪ ಯಾರ್ದು ಅದ್ರಿಗೂ ಬಂಧುಗಳು ನೋಡಬೇಕು, ತಂದೆ ಆದಂಥ ಜಾತಿಯಸ್ಥರು ನೋಡಬೇಕು ಅಂತ ಆಸೆ ಇರುತ್ತಲ್ವ, ಅದಕ್ಕೋಸ್ಕರ ಕರ್ಕೊಂಡು ಬಂದೆ. ಅವೆಲ್ಲ ನೆರಿಬೇಕು ಪಾಪ, ಅದಕ್ಕೆ ಕರ್ಕೊಂಡು ಬಂದೆ ಅಂತ. ಆ ಹ್ಯೂಮನ್ ಇದಿದೆಯಲ್ಲ, ನಾನು ಕವಿತೆ ಬರಿತಿದ್ದೀನಿ ಅಂತಂದರೆ ನಾನು ಹ್ಯೂಮನ್ ಆಗಿದ್ದೀನಿ ಅಂತ, ನಾನು ಈ ಹ್ಯೂಮನ್ ಕಾಂಟೆಸ್ಟಲ್ಲಿ ಇದ್ದೀನಿ ಅನ್ನೋಕ್ಕೋಸ್ಕರ ಮಾಡಿದೆ ಅಷ್ಟೇ. ಬಿಟ್ಟರೆ ನಂಗೆ ಬೇರೆ ಯಾವ ಉದ್ದೇಶನೂ ಇರಲಿಲ್ಲ. ಹಾಗಂತ ನಾನು ದೊಡ್ಡ ಸಂತಳು ಆಗಿದ್ದೀನಿ ಅಂತಲ್ಲ. ಎಲ್ಲಿವರೆಗೂ ಭವರೋಗದಲ್ಲಿ ಮುಳುಗಬೇಕು. ಯಾಕೆಂದರೆ ಆ ಪ್ಯಾಷನ್ ಬರೋದೇ ನಮಗೆ ಈ ಭವರೋಗದ ಇದರಿಂದ. ಆ ಕಂಪನಗಳು ನಮ್ಮನ್ನು ಕರ್ಕೊಂಡು ಹೋಗ್ತವೆ. ಅದು ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ನಾನು ಹ್ಯೂಮನ್ ಆಗೂ ಇರ್ತೀನಿ. ಮತ್ತು ಒಂದು ಪ್ಯಾಷನ್ ಮತ್ತು ಕಂಪ್ಯಾಷನ್ ಏನಿದೆ ಅವೆರಡು ಜೊತೆಗೆ ಹೋಗ್ತಾ ಇರುತ್ತೆ ಅಂತ. ಇದರ ಉದ್ದೇಶ ಅಷ್ಟೇನೇ. ಕಾವ್ಯ ಬರೆಯೋರೆಲ್ಲರ ಮೂಲ ಉದ್ದೇಶ, ಮೂಲ ಸ್ರೋತ ಒಳಗಡೆ ಎಲ್ಲೋ ಒಂದು ಕಡೆಗೆ ಇದಿರುತ್ತೆ. ಮತ್ತು ಇವತ್ತಿನ ಸ್ಟ್ರಕ್ಚರ್ ಬಗ್ಗೆ ಮತ್ತು ಇವತ್ತಿನ ಒಂದು ಕಾವ್ಯದ ಕಂಟೆಂಟನ್ನು ನಾವು ಗ್ರಹಿಸ್ತಾ ಇರೋವಂಥ ಇದ್ರ ಬಗ್ಗೆ ಎಲ್ಲ ಜುಂಜುರವಾಡರು ತುಂಬ ಚೆನ್ನಾಗಿ ಹೇಳಿದರು. ಒಂದೇ ಒಂದು ಅವ್ರದ್ದೇ ಮಾತು ಹೇಳ್ಬೋದಂದರೆ,
ನಾವು ತುಂಬ ಇವತ್ತು ಏನು ಸಂದಿಗ್ಧದಲ್ಲಿದ್ದೀವಿ ಅನ್ನೋ ಹಾಗೆ ಭಾಸ ಆಗ್ತಿರುತ್ತಲ್ಲ, ಅದೇ ಮಾತನ್ನ ಕಷಾಯವನ್ನು ಅವರೇ ಒಂದು ಸರಿ ಹೇಳಿದರು. ಅದನ್ನೇ ಅವ್ರಿಗೆ ನೆನಪಿಸ್ಕೊಡ್ತೀನಿ ಈ ಸಭೆ ಒಳಗೆ. ಹಾಲು ಹಾಲು ಅಂತ ನಾವು ಹಾಲಿನ ಬಗ್ಗೆ ಹಳಹಳಿಸ್ತಾ ಇದ್ರೆ, ಅಯ್ಯೋ ಹಾಲು ಹೀಗಾಯ್ತು ಹೇಗಾಯ್ತು ಅಂತ ಹಳಹಳಿಸ್ತಾ ಇದ್ದೆ ಇರೋದಕ್ಕಿಂತ, ಹಾಲು ಕೆಟ್ಟ ಹಾಲಾದ್ರೂ ಅದರಲ್ಲಿ ಇವತ್ತು ಪನೀರ್ ಮಾಡ್ಕೊಂಡು ತಿಂತಾ ಇದ್ದೀವಿ ಅಂತ ಬಂದಾಗ ನಮ್ಮ ರುಚಿ ಬದಲಾಯಿಸಿದೆ. ಹಾಗೆ ಕಾವ್ಯದ ಒಂದು ಮೂಲ ಯಾವುದೋ ಒಂದು ರೊಮ್ಯಾಂಟಿಕ್ ಆಗಿ ವಾಸ್ತವತೆಯಿಂದ ಅಥವಾ ಈಗ ಏನೇನೋ ಬರಿತಾ ಬಂದಿದ್ವಲ್ಲ, ಎಲ್ಲದರ ಕಸಿ ಮಾಡಿ ಆ ಕೆಟ್ಟ ಕಾವ್ಯ ಧರ್ಮವನ್ನೇ ಕಾವ್ಯ ಅಂತ ಮಾಡ್ಕೊಂಡು ಇವತ್ತು ಉಸಿರಾಡುವಂಥ, ಇಷ್ಟಪಡುವಂಥ, ರುಚಿಯನ್ನು ಬೆಳೆಸ್ಕೊಂಡಂಥ ಒಂದು ಸಮುದಾಯ ನಾವು ಇವತ್ತಿದ್ದೀವಿ. ಹಾಗಾಗಿ ಕಾವ್ಯದ ಬಗ್ಗೆ ಒಂದು ಹ್ಯಾಟ್ಸ್ ಆಫ್, ಮತ್ತು ಅದರ ಪ್ಯಾಷನ್ನಿಂದ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ ಮೇಡಮ್. ಈ ಇಂದಿರಾ ಕ್ಯಾಂಟೀನು ಮತ್ತು ರಾಧಾಕೃಷ್ಣ ಈ ಸಂಕಲನದಲ್ಲಿ ಒಟ್ಟು 8 ಕಥೆಗಳಿದೆ. ಅದರಲ್ಲಿ ಮುಚ್ಚಳವಿಲ್ಲದ ಬಾಟ್ಲಿಯು, ಕಜ್ಜಿ ನಾಯಿಯು, ಉಡುಮಲೈಪೇಟೆಯವಳು, ಬ್ರಹ್ಮ ಮುಹೂರ್ತ, ಬೊಂತೆ, ಗುಬ್ಬಿ, ಬ್ಲೇಡು, ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಕದವ ತಟ್ಟಿ ಹೋದವನು, ಮುಂಡಪ್ಪಣ್ಣ ನಗುತ್ತಿದ್ದಾನಂತೆ. ಈ ಅಷ್ಟು ಕಥೆಗಳನ್ನ ಓದಿದಾಗ ಒಂದು ಈ ರಾಧಾಕೃಷ್ಣ ಮತ್ತು ಇಂದಿರಾ ಕ್ಯಾಂಟೀನು ಯಾಕೆ ಒಂದು ಕೇಂದ್ರ ಕಥೆಯಾಗಿ ನಮಗೆ ನಿಲ್ಲುತ್ತೆ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ ಅಂತಂದರೆ, ಅದರಲ್ಲಿರುವಂತಹ ಒಂದು ಆರ್ದ್ರತೆ ಮತ್ತು ನಾವು ಪದೇ ಪದೇ ಮುಟ್ಟುವಂತಹ ಈ ಹಿಂಸೆಯ ರೂಪಗಳು ಹಲವಾರು. ಇದರಲ್ಲಿ ಬರುವಂತಹ ಹಸಿವು ಅನ್ನುವ ಅದು ಹಿಂಸೆಯ ಇನ್ನೊಂದು ರೂಪವೇ. ನಾವು ನಗರ ಪರಿಸರದಲ್ಲಿ ನೋಡುವಂತಹ ಈ ಓಲ್ಡ್ ಏಜ್ ಜನರು ಯಾರದರು, ವಯಸ್ಸಾದಂಥವರು, ಅವರು ಎಷ್ಟು ತಿರಸ್ಕಾರಕ್ಕೆ ಒಳಗಾಗ್ತಾರೆ ಅವರದೇ ಮನೆಯಲ್ಲಿ. ಇಲ್ಲಿಯೂ ಕೂಡ ರಾಧಾಕೃಷ್ಣ ಅನ್ನುವರು ಅವರು ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟು ಕೊನೆಗಾಲದಲ್ಲಿ ತನ್ನ ಹೆಂಡತಿನೂ ಕಳ್ಕೊಂಡಿರ್ತಾರೆ. ಅಂಥವರು ಈ ಮಗ ಮತ್ತು ಸೊಸೆಯ ಮಧ್ಯೆ ಯಾವ ರೀತಿ ಬಳಲ್ತಾರೆ. ಮೊದಲೇ ಅವ್ರಿಗೆ ತೊದಲು ಅನ್ನಕ್ಕೆ ಬರಲ್ಲ, ಲ ಅಂತ ಇರ್ತಾರೆ ಎಲ್ಲದಕ್ಕೂ. ಅಂಥ ಒಂದು ಸಂದಿಗ್ಧದಲ್ಲಿ ಅವ್ರಿಗೆ ಕೊನೆಗೆ ಹೆಂಗಾಗುತ್ತೆ ಅಂತಂದರೆ, ಒಂದು ವಿಶ್ವ ಅಪ್ಪಂದಿರ ದಿನ ಅಂತ ನಾವೆಲ್ಲ ಆಚರಿಸ್ತೀವಿ. ವಿಶ್ವ ಅಪ್ಪಂದಿರ ದಿನವೇ ಅವರಿಗೆ ಊಟ ಸಿಗೋದಿಲ್ಲ. ಹೆಂಗೋ ಊರವ್ರ ಕಣ್ ತಪ್ಪಿಸಿ ಅವರು ಇಂದಿರಾ ಕ್ಯಾಂಟೀನಿಗೆ ಊಟ ಮಾಡೋಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಹೋದರೂ ಕೂಡ ಕ್ಯಾಂಟೀನು ಅನ್ನ ಊಟ ಎಲ್ಲ ಖಾಲಿಯಾಗಿರುತ್ತೆ, ಅಲ್ಲೂ ಅನ್ನ ಸಿಗೋದಿಲ್ಲ. ಮನೆಗೆ ಬಂದರೆ ಸೊಸೆ ವಿಶ್ವ ಅಪ್ಪಂದಿರ ದಿನಕ್ಕೆ ಶುಭಾಶಯ ತಿಳಿಸೋದಕ್ಕೆ ಅವಳು ತವ್ರ ಮನೆಗೆ ಹೋಗಿರ್ತಾಳೆ, ಅವ್ರ ಅಪ್ಪನಿಗೆ ಶುಭಾಶಯ ತಿಳಿಸೋದಕ್ಕೆ. ಮನೆಯಲ್ಲಿ ಊಟ ಇಲ್ಲ. ಹಸಿವು, ಈ ಹಸಿವಿನ ಹಿಂಸೆಯ ರೂಪಕ ಇಲ್ಲಿ ತುಂಬ ಆರ್ದ್ರವಾಗಿ ಚಿತ್ರಣ ಆಗಿರೋದಕ್ಕೆ ಇದೇನು ಕನ್ನಡ ಕಥಾ ಪ್ರಕಾರಕ್ಕೆ ಹೊಸದೇನೂ ಅಲ್ಲ. ವಿಷಯ ಅದೇನೇ. ಆದರೆ ಇಲ್ಲಿ ಅದನ್ನು ನಿರೂಪಿಸಿರುವಂತಹ ನಾವೆಲ್ಲ ತುಂಬ ಬಡವರಿಗೂ ಸಹಾಯ ಆಗಲಿ ಅಂತ ಇರುವಂತಹ ಇಂದಿರಾ ಕ್ಯಾಂಟೀನು ಕೂಡ ಕೊನೆಗೆ ಮಗ ಮತ್ತು ಸೊಸೆ ಅವರಂತೂ ಅವರು ಶತ್ರುಗಳಾಗಿದ್ದಾರೆ, ಆದರೆ ಕೊನೆಗೆ ಇಂದಿರಾ ಕ್ಯಾಂಟೀನ್ ಕೂಡ ಶತ್ರು ಆಗುತ್ತೆ ಅವನಿಗೆ. ಈ ಹಿಂಸೆ ಇನ್ನೊಂದು ರೂಪಕದ ಈ ಒಂದು ಪಾತ್ರ ಇದು ಹೇಗೆ ನಿಮಗೆ ಹೊಳೀತು, ಅಥವಾ ಈ ಪಾತ್ರದ ಹಿನ್ನೆಲೆ ಬಗ್ಗೆ ಏನಾದರೂ ಹೇಳೋದಾದರೆ? ಕತೆಗಳು ಕಾಲ್ಪನಿಕವ ಸತ್ಯ ಕಥೆಗಳ ಯಾವಾಗಲೂ ಚರ್ಚೆ ನಡೀತಾ ಇರ್ತದೆ. ನನ್ನದೇ ಅಭಿಪ್ರಾಯದಲ್ಲಿ ಹೇಳೋದಾದರೆ ಏನೂ ಕಾಲ್ಪನಿಕ ಅಲ್ಲ. ಕತೆಗಳು ಎಲ್ಲಾದರೂ ಒಂದು ಕಡೆ ನಡೆದಿರ್ತವೆ, ಅಥವಾ ಈಗಲೂ ನಡೀತಾ ಇರ್ತವೆ, ಮುಂದೆ ನಡೀಲೂಬಹುದು. ಇಡೀ ಕತೆ ಸತ್ಯ ಕತೆ ಹೇಳ್ಕೊಂಡಲ್ಲ ಯಾವುದನ್ನು. ಈಗ ನಂದು ಈ ಸಂಕಲನದಲ್ಲಿ ನೋಡಿದರೆ ಪ್ರತಿಯೊಂದು ಪಾತ್ರಗಳು ನಾನು ನೋಡಿದವುಗಳೇ. ಆ ಒಂದು ಪಾತ್ರದಲ್ಲಿ ಒಬ್ಬನೇ ವ್ಯಕ್ತಿ ಇಲ್ಲ, 4-5 ವ್ಯಕ್ತಿಗಳು ಒಟ್ಟಾಗಿ ಒಂದು ಪಾತ್ರದಲ್ಲಿ ಬಂದಿರಬಹುದು. ಈ ರಾಧಾಕೃಷ್ಣ ಕೂಡ ಅಷ್ಟೇ. ಇವನು ಎಲ್ಲೋ ಒಂದು ಕಡೆ ವಾಸವಾಗಿರುವುದೇ ಮನುಷ್ಯ. ಇದರಲ್ಲಿ ನೀವು ಒಂದು ವಿಷಯ ಹೇಳಿದೆ, ಅದನ್ನೊಂದು ಹೇಳಬೇಕು. ಅವನು ಇಂದಿರಾ ಕ್ಯಾಂಟೀನಿಗೆ ಹೋಗ್ತಾನೆ. ಅವನಿಗೆ ಇದು ನೋಡಿದರೆ ಈಗ ಇಷ್ಟೇ ಹೇಳಿದರೆ ಅದೊಂದು ಸಾಮಾನ್ಯ ಕಥೆಯಾಗಿ ಕಾಣ್ತದೆ. ಹಸಿವಿನ ಬಗ್ಗೆ ಎಲ್ಲರೂ ಬರೀತಾರೆ, ಎಲ್ರಿಗೂ ಅದೊಂದು ತುಂಬ ಇಷ್ಟದ ವಿಷಯ, ಬಡತನ, ಹಸಿವು. ಈ ಕಥೆಯಲ್ಲಿ ಒಂದು ವಿಷಯ ಬರ್ತದೆ, ಹಸಿವು ಎಂಬುದು ಬಡವರಿಗೆ ಮಾತ್ರ ಇರೋದ ಹೇಳ್ಕೊಂಡು.
ಇಲ್ಲೊಂದು ದೊಡ್ಡ ವಿಷಯ ಅಂದರೆ ರಾಧಾಕೃಷ್ಣ ಬಡವ ಅಲ್ಲ, ಅವನ ಮಗ ದೊಡ್ಡ ಇಂಡಸ್ಟ್ರಿಯಲಿಸ್ಟು. ಅಂಥವನಿಗೂ ಹಸಿವಾಗ್ತದೆ ಹೇಳ್ಕೊಂಡು, ಅಂಥ ಪರಿಸ್ಥಿತಿ ಏನು ಬಂತು ಹೇಳ್ಕೊಂಡು. ಈ ಥರ ನಡೀತದೆ ಜೀವನದಲ್ಲಿ. ಹಸಿವು, ಈಗ ನನಗೆ ಹಸಿವಾಗ್ತಾ ಇದೆ, ನನ್ನ ಹತ್ರ ಏನು ಕಡಿಮೆ ಇದೆ ಹೇಳ್ಕೊಂಡಲ್ಲ, ನನ್ನ ಆರೋಗ್ಯದ ಕಾರಣ ಇರ್ಬೋದು, ನನ್ನ ಪರಿಸ್ಥಿತಿ ಕಾರಣ ಇರ್ಬೋದು. ಸೊ ಆ ಹಸಿವನ್ನು ನಾನು ಭಿನ್ನ ರೀತಿಯಿಂದ ನೋಡಿದೆ ಅಷ್ಟೇ. ಕತೆ ಎಲ್ಲರೂ ಒಟ್ಟಿಗೆ ಏನೋ ಯಾರೋ ಒಬ್ಬರು ಹೇಳಿದರು, ಒಂದು 6-7 ಟೈಪ್ ಇದು ಮಾತ್ರ ಕತೆ ಇರೋದು ಹೇಳ್ಕೊಂಡು, ಪ್ರೇಮ ಕಥೆಗಳು ಅದು ಇದು ಹೇಳ್ಕೊಂಡು. ಹಸಿವಿನ ಬಗ್ಗೆನೂ ಅಷ್ಟೇ, ಎಲ್ಲರೂ ಅದಕ್ಕೆ ಬೇರೆ ಬೇರೆ ಎಲ್ಲ ಗ್ರೂಪಲ್ಲಿ ಹಾಕಿದ್ದಾರೆ, ಈ ಕತೆ ಆ ಕತೆ ಹೇಳ್ಕೊಂಡು. ನಾವು ಅದನ್ನು ಬೇರೆ ರೀತಿಯಲ್ಲೂ ನೋಡಲಿಕ್ಕಾಗತ್ತೆ. ಅಂಥ ಒಂದು ಸೂಕ್ಷ್ಮ ದೃಷ್ಟಿ ಇದ್ದರೆ ಇಂಥ ರಾಧಾಕೃಷ್ಣರು ಕಾಣ್ತಾರೆ. ನನಗೆ ಕಂಡಿರ್ಬೋದು, ಖಂಡಿತ ಕಂಡಿರ್ತಾರೆ. ಈ ಕಥೆಯಲ್ಲಿರೋ ಪ್ರತಿಯೊಂದು ಪಾತ್ರಗಳನ್ನು ನಾನು ನೋಡಿದ್ದೇನೆ. ಒಂದೇ ನಾನು ಹೇಳಿದ ಪ್ರಕಾರ, ಈಗ ಈ ಪಾತ್ರದಲ್ಲಿ ನೀವು ಇರ್ಬೋದು, ಅವರಿಬ್ಬರು ಒಟ್ಟು ಹಾಕ್ಕೊಂಡು ಆ ಪಾತ್ರದಲ್ಲಿ ಬಂದಿರ್ಬೋದು. ಈಗ ರಾಧಾಕೃಷ್ಣ ಹೇಳಿದ ಕೂಡಲೇ ಅವನು ಅದರಲ್ಲಿ ತೊದಲ್ತಾನೆ ಹೇಳ್ಕೊಂಡೇ ಅಲ್ಲ, ಆ ತೊದಲುವವನು ಇನ್ನೊಬ್ಬನ ಯಾರಾದರೂ ಇರ್ಬೋದು, ಹಸಿರುವವನು ಇನ್ನೊಬ್ಬನ ಯಾರಾದರೂ ಇರ್ಬೋದು. ಆದರೆ ಕೆಲವು ಮಂದಿ ಒಟ್ಟಾಕ್ಕೊಂಡು ರಾಧಾಕೃಷ್ಣ ಆಗಿದ್ದಾನೆ ಹಾಗೆ. ಆದರೆ ಖಂಡಿತ ಜಗತ್ತಲ್ಲಿ ಇದ್ದಾರೆ ರಾಧಾಕೃಷ್ಣರು. ಧನ್ಯವಾದ ಸರ್, ಅದನ್ನು ಒಪ್ತೀನಿ ನಾನು. ಈ ಕಥೆಯಲ್ಲಿ ಅದರ ಕುರಿತಾದ ಒಂದು ಆ ಚರ್ಚೆನೂ ಬರುತ್ತೆ. ಬರೀ ಬಡವ್ರಿಗೆ ಮಾತ್ರ ಅಲ್ಲ, ಶ್ರೀಮಂತರಿಗೂ ಹಸುವಾಗುತ್ತೆ. ಆಮೇಲೆ ಶ್ರೀಮಂತರು ಎಲ್ಲ ಈಗ ನಗರ ಸಂಸ್ಕೃತಿಯಲ್ಲಿ ನಾವು ನೋಡ್ತಿರುವಂಥವೇ ಅಂಥ ಬಳಲಿಕೆಗಳು ಅಥವಾ ಅಂಥ ಒಂದು ಸಂಕಟಗಳನ್ನ ನಾವು ನೋಡ್ತಾ ಇರ್ತೀವಿ. ಆ ಹಿನ್ನೆಲೆಯಲ್ಲಿಯೂ ಕೂಡ ಕೊನೆಗೆ ಅವನು ಆ ಮಗನಿಂದ ಈ ಹಸಿವನ್ನು ತಾಳಲಾರದೆ ಮಗನ ಮೇಲೆ ಎರೆಗಾಡಿಕೊಂಡು ಕೊನೆಗೆ ಅವನ ಪ್ರಾಣವನ್ನೇ ಕಳ್ಕೊಳ್ಬೇಕಾದಂಥ ಒಂದು ಸಂಗತಿ. ಸೊ ಇಡೀ ಕತೆ ತುಂಬ ಆರ್ದ್ರವಾಗಿ ನಿರೂಪಣೆಗೊಂಡಿದೆ. ಹಾಗಾಗಿ ನಮಗೆ ಈ ಇಡೀ ಸಂಕಲನದಲ್ಲಿ ಅದೊಂದು ನನಗೆ ತುಂಬ ಇಷ್ಟವಾಗಿದ್ದಂಥ ಕತೆ, ಮತ್ತು ಇಂಥ ಒಂದು ಒಳ್ಳೆಯ ಕಥೆಯನ್ನು ನಮ್ಗೆ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳ್ತೀನಿ. ಈ ಸಂಗತಿ ಹೇಳಬೇಕು ಬಿಡಬೇಕು ನನಗೆ ಗೊತ್ತಿಲ್ಲ, ಬಟ್ ಅದನ್ನು ಹೇಳ್ತಾನೆ ನಾನು ಪ್ರಶ್ನೆ ಮುಂದುವರಿಸ್ತೀನಿ. ಸಾಮಾನ್ಯವಾಗಿ ನನ್ನ ಪಾಟಿ ನಾನು ಓದ್ಕೊಂಡು ಎಲ್ಲೋ ಒಂದು ಕಡೆ ಅಜ್ಞಾತವಾಗಿರುವಂಥ ವ್ಯಕ್ತಿತ್ವ ನಾನು. ಮೇಡಮ್ ನನಗೆ ಫೋನ್ ಮಾಡಿ ಹೇಳಿದರು, ನೀವು ಈ ಹೊತ್ತಿಗೆ ಕೌನ್ಸಂಗಲ್ಲಿ ಕಳಿಸ್ತಾ ಇದ್ದೀವಿ, ಸುಮಾರು ಒಂದು 54-55 ಇರ್ಬೋದು, ಅದರಲ್ಲಿ ಒಂದು 10 ಆಯ್ಕೆ ಮಾಡಬೇಕು ಅಂತ. ನಾನು ಫಸ್ಟಿಗೆ ಓಕೆ, ಒಂದು ನಮ್ಮ ತಲೆಮಾರನ್ನು ಸಾಮಾನ್ಯವಾಗಿ ಬಂದರೂ ಒಳ್ಳೆಯ ಅತ್ಯುತ್ತಮ ಕೃತಿನ ಓದೋಕ್ಕೆ ಸಾಧ್ಯ ಆಗುತ್ತಾ ಅಂತ ಖುಷಿಯಿಂದ ಒಪ್ಕೊಂಡೆ. ಮತ್ತು ತುಂಬ ಎಲ್ಲರಿಗಿಂತ ಮೊದಲು ನಾನೇ ಓದಿ ಮುಗಿಸಿದೆ ಕೂಡ. ಆಮೇಲೆ ಮೇಡಮ್ ಹೇಳಿದರು, ಅದನ್ನು ಚೆನ್ನಾಗಿ ಆಯ್ಕೆ ಮಾಡ್ಬೇಕು ನೋಡಪ್ಪ, ಅದ್ರಾಗ ಟಾಪ್ 10 ಆಯ್ಕೆ ಮಾಡ್ಬೇಕು ನೋಡು ಅಂತ ಹೇಳಿದರು. ನನಗೆ ತಲೆನೋವು ಸ್ಟಾರ್ಟ್ ಆಗಿದ್ದು ಅವಾಗ. ಅಂದರೆ ಓದೋ ತುಂಬ ಎಂಜಾಯ್ ಮಾಡಿದೆ, ಬಟ್ ಅದರಲ್ಲಿ 10 ಹೆಂಗೆ ಆಯ್ಕೆ ಮಾಡೋದು ಅಂತ ಸುಮಾರು 2-3 ಬಾರಿ ಹಗಲು ರಾತ್ರಿ ಏನೇನೋ ರಜೆ ಎಲ್ಲ ತೊಗೊಂಡು ಓದಿದೆ. ಕೊನೆಗೆ ಹಾಗೆ ಹೀಗೋ ಮಾಡಿ ಚರ್ಚೆ ಮಾಡಿ ಒಂದು 11ಕ್ಕೆ ಬಂತು. 10 ಅಂತ ಹೇಳಿದರು ಮೇಡಮ್, ಒಂದು 11ಕ್ಕೆ ಬಂತು. 11ಕ್ಕೆ ಬಂದು ಮೇಡಮ್ ಎಷ್ಟು ಪ್ರೀತಿಯಿಂದ ನಮಗೆ ಕೌನ್ಸಿಲಿಂಗ್ ಕಳಿಸಿದ್ರಲ್ವ, ಈ 11 ಆಯ್ಕೆ ಮಾಡುವಾಗ ಮೇಷ್ಟಾಗಿ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮೇಡಮ್. ಅಂದರೆ ಇದನ್ನು ಯಾಕೆ ಆಯ್ಕೆ ಮಾಡಿದ್ದು, ಇದ್ರ ಹಿಂದೆ ಕಾರಣಗಳೇನು, ಆ ಥರ ಎಲ್ಲ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪಾರದರ್ಶಕ ಸ್ವರೂಪ ಹೇಗಿರುತ್ತೆ ಅನ್ನೋದಕ್ಕಂತ ಏನಿಲ್ಲ. ನಾನು ಅಂಥ ಸಂದರ್ಭದಲ್ಲಿ ಪೆನೆಲೋಪಿ ಬಗ್ಗೆಯೂ ಪ್ರಶ್ನೆ ಬಂತು. ಸೊ ಅವಾಗ ನಾನು ಹೇಳಿದೆ, ನಾನು ಯಾಕೆ ಈ ಸಂಕಲನ ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಮೇಡಮ್, ಇಲ್ಲಿ ಕ್ಲಾಸಿಕ್ ಓದಿನ ಹಿನ್ನೆಲೆ ಇದೆ ಮತ್ತು ಅಪಾರವಾದ ಜೀವನಾನುಭವನ ಭಾಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಈ ಸಂಕಲನ ಟಾಪ್ 11ರಲ್ಲಿ ಬರಲೇಬೇಕು. ಇದು ಟಾಪ್ 11 ಅಲ್ಲ, ಬಹುತೇಕ ಇದು ಒಂದು ಹಂತಕ್ಕೆ ಒಳ್ಳೆಯ ಕೃತಿನೇ ಇದೆ, ಒಂದು ಒಳ್ಳೆಯ ಹಂತಕ್ಕೆ ಹೋಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ಮೇಡಮ್ಗೆ ಸೂಕ್ಷ್ಮವಾಗಿ ಹೇಳಿದ್ದೆ. ಸೊ ಈ ಹಿನ್ನೆಲೆಯಲ್ಲಿ ನನ್ನ ಪ್ರಶ್ನೆ ಏನಂದರೆ, ಸಾಮಾನ್ಯವಾಗಿ ಇವತ್ತಿನ ಸಂದರ್ಭದಲ್ಲಿ ಜನಪ್ರಿಯ ಮಾದರಿಯ ಓದು ಮತ್ತು ಸಂಗೀತಗಳು ನಮ್ಮ ಸಾಹಿತ್ಯವನ್ನು ರೂಪಿಸ್ತಿರುವ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಕ್ಲಾಸಿಕ್ ಓದಿನಿಂದ ಅಥವಾ ಕ್ಲಾಸಿಕ್ ಓದನ್ನು ಬಿಟ್ಟು ಯಾವುದೋ ಒಂದು ಸಾಹಿತ್ಯ ರಚನೆ ಮಾಡ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಅಂದರೆ ಬೇರು ಇಲ್ಲದ ಮರದ ಹಾಗೆ ನಮ್ಮ ಸಾಹಿತ್ಯ ರಚನೆ ಆಗ್ತಾ ಇದೆ ಅನ್ನೋದು. ಅದರ ಅರ್ಥ ಎಲ್ಲವೂ ಅಂತಲ್ಲ, ಬಹುತೇಕ ಒಂಥರದ ಒಂದು ಪ್ರವಾಹದಲ್ಲಿ ನಾವೆಲ್ಲ ಇದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಕ್ಲಾಸಿಕ್ ಓದಿನ ಅನುಭವ, ಕ್ಲಾಸಿಕ್ ಓದು ಮತ್ತು ನಮ್ಮ ಜೀವನ ಎಷ್ಟು ಮುಖ್ಯ ಅನ್ನೋದಕ್ಕಂಥದ್ದನ್ನು ನಿಮ್ಮ ಸಾಹಿತ್ಯ ಹಿನ್ನೆಲೆಯಲ್ಲಿ ಏನಾದರೂ ಮಾತಾಡ್ಬೋದಾ ಮೇಡಮ್? ಯಾಕಂದರೆ ಇಡೀ ಪೆನ್ಲೋಪಿ ನೀವು ಒಂದು ಸಲ ಓದಿಬಿಟ್ರೆ ಕನ್ನಡದ ಅತ್ಯುತ್ತಮ ಕೃತಿಗಳನ್ನು ಓದಿದ ಅನುಭವ, ಅಂದರೆ ಅಲ್ಲಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಜೊತೆಗೆ ಪಂಪ ಆಗಿರ್ಬೋದು, ಅಥವಾ ಇವತ್ತಿನ ಕಾಲಕ್ಕೆ ಬಂದಿರುವ ಅತ್ಯುತ್ತಮ ಇವತ್ತು ಒಂದು ಯಾವುದೋ ಕವಿತೆ ನಾನು ಓದುವಾಗ ನನಗೆ ಇವ್ರು ನೆನಪಾಯಿತು, ಶ್ರೀಲಿಂಗಪಟ್ಟಣ ಶೆಟ್ಟಿ ಅವರು ಒಂದು ಕವನ ಸಂಕಲನ ಓದಿ ಮಾಡಿದ್ದಾರೆ ಹಿಂದಿಯಿಂದ, ಧರ್ಮವೀರ ಭಾರತಿ ಅವ್ರದ್ದು. ಅಂದರೆ ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದರೆ, ಇದರ ಹಿಂದೆ ಅಪಾರವಾದ ಒಂದು ಓದು ಇದೆ ಮತ್ತು ತಾಳ್ಮೆ ಇದೆ ಮತ್ತು ಒಂದು ಜೀವನಾನುಭವ ಇದೆ. ತೀರಾ ಒಂದು ಫ್ಲೋ ಅಲ್ಲಿ ಯಾವುದೋ ಒಂದು ಲೈನು ತುಂಬ ಪಂಚಿಂಗ್ ಲೈನ್ ಅನ್ನೋ ಹಾಗೆ ಕವನ ಸಂಕಲನ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನನಗೆ ಅನ್ನಿಸ್ತು
ಕ್ಲಾಸಿಕ್ ಓದು ಬಹಳ ಮುಖ್ಯ. ಜೀವನಾನುಭವ ಇದ್ದೇ ಇರುತ್ತೆ. ಜೀವನಾನುಭವ ಮತ್ತು ಕ್ಲಾಸಿಕ್ ಓದು ಇವೆರಡನ್ನು ನಾವು ಅರಗಿಸ್ಕೊಂಡು ಚೆನ್ನಾಗಿ ಬರೆದ್ರೆ ಒಂದು ಒಳ್ಳೆಯ ಸಾಹಿತ್ಯವನ್ನು ರಚನೆ ಮಾಡೋಕ್ಕೆ ಸಾಧ್ಯ. ಸೊ ಅಂತಹ ಓದು ಮೇಡಮ್ ಅವರಿಗೆ ಬಾಲ್ಯದಿಂದಲೂ ಸಿಕ್ಕಿದೆ. ಅದು ಆ ಬಗ್ಗೆ ಪ್ರಶ್ನೆ ಬೇರೆ. ಬಟ್ ಆದರೆ ಅದು ಇವತ್ತಿನ ಕಾಲದಲ್ಲಿ ಎಷ್ಟು ಮುಖ್ಯ, ನಿಮ್ಮ ಸಾಹಿತ್ಯ ಹಿನ್ನೆಲೆಯಲ್ಲಿ ಕೂಡ ನೀವು ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಅಂದ್ಕೊಳ್ತೀನಿ. ತುಂಬ ದೀರ್ಘವಾದ ಪ್ರಶ್ನೆ, ನಾನು ಒಪ್ಕೊಳ್ತೀನಿ. ಬಟ್ ಆದರೆ ಇದು ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದಕ್ಕೆ ಬೆಳಿಗ್ಗೆ ಸುನಂದಮ್ಮ ಮೇಡಮ್ ಬಹುಶಃ ಹೇಳಿದ ಮಾತುಗಳು ಉತ್ತರ ಆಗಿದೆ ಅಂತ ಅಂದ್ಕೊಳ್ತೀನಿ. ಕವಿಗೆ ಅಂತಲ್ಲ, ಒಟ್ಟು ಬರಹಗಾರರಿಗೆ ಬೇಕಾದೊಂದು ಓದು, ದೇಶ ಮತ್ತು ಕೋಶ ಎರಡೂ ನಮ್ಮ ಎರಡು ವಿಂಗ್ಸ್, ಅವೆರಡೂ ನಮ್ಮ ರೆಕ್ಕೆಗಳು, ಅವನ್ನ ಕಟ್ಕೊಂಡೇ ಹಾರಬೇಕು. ಹಾಗಾಗಿ ಓದ್ತಾ ಹೋದಾಗೆ ಅಂದರೆ ಈಗ ಒಂದು ಬೆಳಗ್ಗೆ ಹುಡುಗರು ಮಾತಾಡ್ತಾ ಒಂದು ಪ್ರಶ್ನೆ ಎತ್ತಿದ್ರು, ಸಂವೇದನೆಯ ಪ್ರಶ್ನೆ ಬಂತು, AI ಬಗ್ಗೆನೂ ಒಂದು ಪ್ರಶ್ನೆ ಬಂತು. ಅದಕ್ಕೆ ರಾಜ್ಕುಮಾರ್ ತುಂಬ ಉತ್ತರ ಚೆನ್ನಾಗಿ ಕೊಟ್ಟರು. ಏನಂದರೆ 10 ಸಾಲುಗಳನ್ನು ನೋಡಿ ಒಂದು AI 11ನೇ ಸಾಲನ್ನು ಆರಾಮಾಗಿ ಕ್ರಿಯೇಟ್ ಮಾಡುತ್ತೆ. ಆದರೆ ನಾವೇ ಹೇಳೋವಂಥ ಮಾತು ಸ್ಪರ್ಶ ಅದರಲ್ಲಿ ಇರೋದಿಲ್ಲ ಅಂತ. ಅದು ನನ್ನ ಅನುಭವನೂ ಕೂಡ, ನನ್ನ ಅನಿಸಿಕೆ ಕೂಡ. ಇದನ್ನು ಹೇಳೋ ಹೊತ್ತಿಗೆ ಇವತ್ತು ನಾನೊಂದು ಪೋಸ್ಟ್ ಹ್ಯೂಮನ್ ಇದರದ್ದು ಆರ್ಟಿಕಲ್ ಓದ್ತಾ ಇದ್ದೆ. ಅದರಲ್ಲಿ ನಮ್ಮ ಇವತ್ತೆಲ್ಲ ಅಂಗಾಂಗಗಳು ಕೂಡ ಪೇಸ್ ಮೇಕರಿಂದ ಹಿಡಿದು ಬೇರೆ ಹಲ್ಲಿಂದ ಹಿಡಿದು ಎಲ್ಲವೂ ಕೂಡ ಬೇರೆ ಬೇರೆ ಅಂಗಾಂಶ ಕಸಿ ಆಗ್ತಾ ಈಗ ನಮ್ಮ ಜೊಲ್ಲಿನ ರಸದ ಒಂದು ಪ್ರೈಮರಿ ಅನುಭವವನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ. ಪೇಸ್ ಮೇಕರ್, ಹೃದಯ ಮಿಡಿತಾ ಇದೆ, ಆದರೆ ಯಾವ್ದು ಮಿಡಿತಾ ಇದೆ? ಪೇಸ್ ಮೇಕರ್ ಮಿಡಿತಾ ಇದೆಯೋ ಅಥವಾ ನಮ್ಮ ಹೃದಯ ಮಿಡಿತಿದೆಯೋ ಗೊತ್ತಿಲ್ಲ. ಈ ಸಂದಿಗ್ಧ ಇದೆಯಲ್ಲ, ಅಂದರೆ ಯಾಂತ್ರಿಕವಾದಂತಹ ಉಪಕರಣಗಳು ನಮ್ಮೊಳಗಿದ್ದಾಗ ನಮ್ಮ ಸಂವೇದನೆಗಳು ಯಾವುದು ಅಂತ ನಾವು ಪ್ರಶ್ನೆ ಮಾಡ್ಕೊಳ್ತಾ ಹೋದರೆ, ಇಂಥ ಓದುಗಳನ್ನು ನಾವು ಎಷ್ಟೊಂದು ಕೇಳಿರ್ತೀವಿ. ಅಂದರೆ ನಾನು ಪಾತ್ರಗಳನ್ನ ಕೇಳಿರ್ತೀವಿ, ಓದಿರ್ತೀವಿ, ನೋಡಿರ್ತೀವಿ. ಅವೆಲ್ಲವೂ ನಮ್ಮ ಕವಿತೆ ಆಗಬೇಕು ಅಂತೇನಿಲ್ಲ. ಹಾಗಾದರೆ ಅದು ತುಂಬ ಒಂದು ರೀತಿ ಎಳಸು ಆಗ್ಬೋದು, ಒಂಥರ ಮೇಲ್ಮೇಲಿನ ಒಂದು ಇದು ಆಗ್ಬೋದು. ಆದರೆ ಅದು ನಮ್ಮ ಸಂವೇದನೆ ಅಂತ ಆಗಬೇಕಾದಾಗ ಅದಕ್ಕೊಂದು ಸ್ವಲ್ಪ ಸಮಯ ಹಿಡಿಯುತ್ತೆ, ಮತ್ತು ಅವ್ರು ನಮಗೆ ಕಾಡ್ತಾರೆ. ಹಾಗೆ ಕಾಡುವಂತಹ ಸಂಗತಿಗಳನ್ನು ನಾವು ನಮ್ಮ ಓದಿನಿಂದ ಪಡ್ಕೊಂಡಿದ್ದೀನಿ ಅಂತ ಕಾಣಿಸುತ್ತೆ. ಬಹುಶಃ ಪೆನೆಲೋಪಿ ಬಗ್ಗೆ ಹೇಳಬೇಕಾದಾಗ ನನಗೆ ಯಾಕೋ ಕಾರಣಕ್ಕೆ ನಾನು ಒಡೆಸ್ಸಿ ಓದಬೇಕಾಯ್ತು. ಆ ಒಡೆಸ್ಸಿಯ ಇದನ್ನು ಓದ್ತಾ ಹೋದಾಗೆ ನನಗೆ ಯುಲಿಸಸ್ಗಿಂತ ಜಾಸ್ತಿ, ಅವನ ಸಾಹಸಕ್ಕಿಂತ ಜಾಸ್ತಿ ಕಾಡಿದ್ದು ಪೆನೆಲೋಪೆ ಯಾಕೆ ಅಂದರೆ ಅವಳು ಅಳ್ತಾಳೆ, ಮತ್ತು ಅಳ್ತಲೇ ಒಂದು ಸ್ಟ್ರಾಟಜಿ ಇದೆ, ಅವಳು ಬದುಕನ್ನು ಸಾಗಿಸೋವಂಥ ಒಂದು ಸ್ಟ್ರಾಟಜಿ ಇದೆಯಲ್ಲ. ಎಷ್ಟೊಂದು ಜನ ಅವಳಿಗೆ ಬಂದು ಕಾಮುಕರು ಕಾಡ್ತಾರೆ, ನಿನ್ನ ಗಂಡ ಮತ್ತೆ ವಾಪಸ್ ಬರೋದಿಲ್ಲ, ನಮ್ಮ ಜೊತೆಗೆ ನೀನು ಮದುವೆ ಆಗು, ಇಲ್ಲ ನಮ್ಮ ಜೊತೆಗೆ ಒಂದು ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೋ ಅನ್ನೋ ಹಾಗೆ ಅವಳನ್ನು ಕಾಡ್ತಾರೆ. ಅವ್ರನ್ನೆಲ್ಲ ಅವಳು ನಿರಾಕರಿಸಂತನೂ ಇಲ್ಲ, ಯಾಕೆಂದರೆ ಅವಳು ಗಂಡ ಬರ್ತಾನೆ ಅನ್ನೋದ್ರ ಬಗ್ಗೆ ಅವಳಿಗೆ ಶ್ಯೂರಿಟಿ ಇಲ್ಲ, ಶ್ಯೂರ್ ಇಲ್ಲ ಅವಳು. ಆದರೆ ಕಾಯ್ತಾ ಇದ್ದಾಳೆ, ಬದುಕಿನ ಬಗ್ಗೆ ಭರವಸೆ ಇದೆ, ನನ್ನ ಮತ್ತೆ ಹಳೆಯ ಸಂಸಾರ ಆಗ್ಬೋದು ಅಂತ ಕಾಯ್ತಾ ಇದ್ದಾಳೆ. ಆದರೆ ಇದ್ರ ಜೊತೆಗೇ ಈ ಥರ ಕಾಡುವಿಕೆಯ ಒಂಥರ ನೊಣದ ಥರ ಮುತ್ತುತ್ತಾ ಇರುವಂತಹ ಗಂಡಸರ ಕಾಮಿಗಳ ಒಂದು ಇದು ಕೂಡ ಇದೆ. ಇದನ್ನೆಲ್ಲ ನೀಗಿಕೊಂಡು ನಾನು ಒಂದು ಬಟ್ಟೆಯನ್ನು ನೇಯ್ತೀನಿ ಅಂತ ಹೇಳಿ ಬಟ್ಟೆಯನ್ನು ನೇಯ್ತಾ ಇದ್ದಾಳೆ. ಇದು ನನಗೆ ಸ್ತ್ರೀವಾದದ ಒಂದು ದೊಡ್ಡ ರೂಪಕ ಅಂತ ಅನ್ನಿಸ್ತು. ನಾವು ಏನೇನೋ ಬೇರೆ ಸ್ಟ್ರಾಟಜೀಸ್ ಮಾಡ್ತಿರ್ತೀವಿ, ಅದರಲ್ಲಿ ಈ ಥರದ ಒಂದು ಸೈಲೆಂಟ್ ಸ್ಟ್ರಾಟಜಿ ಇದೆಯಲ್ಲ, ಇದು ಒಂಥರ ಪೋಸ್ಟ್ಪೋನ್ಮೆಂಟಿಗೂ ಹೌದು, ಜೊತೆಗೆ ಅದನ್ನು ನಿರಾಕರಿಸೋವಂಥ ಒಂದು ಇದು ಹೌದು. ಇದರ ಜೊತೆಗೆ ಅವಳಿಗೆ ಬದುಕನ್ನು ಮಾಡಬೇಕು ಅನ್ನೋವಂಥ ಒಂದು ಮೂಲಭೂತವಾದ ಬದುಕಿನ ಬಗ್ಗೆ ಆಸೆ ಇದೆಯಲ್ಲ, ಅದು ಕೂಡ ನನಗೆಲ್ಲ ಸೇರಿಸಿ ಅವಳು ಕಾಡ್ಲಿಕ್ಕೆ ಶುರು ಮಾಡಿದ್ಲು. ಹಾಗಾಗಿ ಪೆನೆಲೋಪೆ ಅಂತ ಮಾಡಿದೆ. ಮತ್ತು ನಾನು ಈಗ ಒಂದು 5-6 ವರ್ಷಗಳ ಅಂದರೆ ಕಾಲ ಏನು ಒಂದಿಷ್ಟು ದುಃಖದ ಒಂದು ಫೇಸನ್ನು ಅನುಭವಿಸ್ಕೊಂಡು ಬಂದೋ, ಅದಕ್ಕೆ ಪೆನೆಲೋಪಿಗಿಂತ ದೊಡ್ಡ ರೂಪಕ ಇನ್ನೊಂದಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಅವಳು ನನಗೆ ಕಾಡಿದ್ರಿಂದ ಬರೆದೆ. ಹಾಗೆ ಎಲ್ಲರೂ ಬರಿಬೇಕು ಅಂತೇನಿಲ್ಲ. ಇಲ್ಲಿ ನಾನು ಸೊಫೋಕ್ಲಿಸ್ ಬಗ್ಗೆನೂ ಅಷ್ಟೇ, ಸರ್ ಹೇಳ್ದಾಗೇ ಅಲ್ಲೊಬ್ಬ ಅವನಿಗೆ 90 ವರ್ಷ ಆಗಿರುತ್ತೆ. ಸೊಫೋಕ್ಲಿಸ್ ಗೊತ್ತಲ್ಲ, ಇಡಿಪಸ್ ಬರೆದಿರೋ ಅಂಥ ಸೊಫೋಕ್ಲಿಸ್ 90 ವರ್ಷ ಆಗಿರುತ್ತೆ. ಅವನ ಮಕ್ಕಳೆಲ್ಲ ಕೋರ್ಟಿಗೆ ಹೋಗ್ತಾರಂತೆ. ಯಾಕೆ ಅಂದರೆ ನಮ್ಮಪ್ಪ ಇನ್ನೂ ಆಸ್ತಿ ಹಂಚಿಕೆ ಮಾಡಿಲ್ಲ, 90 ವರ್ಷ ಆಗಿದೆ, ಇನ್ನೂ ಸತ್ತೂ ಇಲ್ಲ. ಪ್ರಾಬ್ಲಮ್ ಏನಂದರೆ ಅವ್ನು ನಮಗೆ ಹಂಚಿಕೆನೂ ಮಾಡಿಲ್ಲ, ಸತ್ತೂ ಇಲ್ಲ ಅಂತ.
ಈ ಸಣ್ಣದು ಯಾವುದೋ ಒಂದು ಇದು ತುಂಬ ಅಸಂಗತ ಅಂತ ಅನ್ನಿಸ್ತು ನನಗೆ. ಮತ್ತೆ ಓದಿದೆ, ಇದು ಹೌದಾ ಅಂತ ಮತ್ತೆ ಓದಿದೆ. ಅದು ವಾಟ್ಸಪ್ಪಲ್ಲಿ ಇರಲಿಲ್ಲ, ಪುಸ್ತಕದಲ್ಲಿ ಇದ್ದಿದ್ದರಿಂದ ನಂಬಿದೆ. ಅದು ನಂಬಿ ನನಗೆ ಪದೇ ಪದೇ ಯೋಚನೆ ಬಂತು, ಅರೆ ಒಬ್ಬ ದೊಡ್ಡ ನಾಟಕಕಾರ ಅಂತ ನಾವೇನೇನೋ ವಿಶೇಷಣಗಳಾಗಿ ಓದು ಅಂತ ಇವನಿಗೆ ನಮ್ಮಪ್ಪ ಸತ್ತಿಲ್ಲ, ನಮಗಿನ್ನೂ ಆಸ್ತಿ ಬಂದಿಲ್ಲ ಅಂತ ಹೇಳೋ ಅಂತ ಇದು ಕ್ರಿಸ್ತ ಪೂರ್ವದಲ್ಲೇ ಇದೆ ಅಂತಂದರೆ ಇದು ಮಾನವ ಸಹಜ ಸಮಸ್ಯೆ ಸಂಬಂಧ. ಹಾಗಾಗಿ ಇದು ಯಾಕಪ್ಪ ಸತ್ತಿಲ್ಲ ಅಂತ ಹೇಳಕ್ಕೆ ಅವ್ರು ಹೆಂಗೆ ದೂರು ಕೊಟ್ಟಿರ್ಬೋದು ಅನ್ನೋದು ನನ್ನ ಮನಸ್ಸಲ್ಲಿ ಒಂಥರ ವಿನೋದದಿಂದಲೇ ಹುಟ್ಟಿದ ಕವಿತೆ ಅದು. ಅವನ ಬಗ್ಗೆನೇ ಇನ್ನೊಂದು ಕವಿತೆ ಏನಂದರೆ, ಅವನು ಯಾವುದೋ ಹೀಗೆ ಬಹುಮಾನ ಬಂತಂತೆ. ಬಹುಮಾನ ಬಂದಾಗ ನಕ್ಕು ಅವನಿಗೆ ತುಂಬ ಸಂತೋಷ ತಡಿಲಾರ್ದೆ ಹಾರ್ಟ್ ಅಟ್ಯಾಕ್ ಥರ ಆಗಿ ಸತ್ತಿರಬೇಕು, ಅವ್ನು ಸತ್ತೋದ. ಅದಕ್ಕೆ ದುರಂತ ನಾಟಕಗಳನ್ನು ಬರೆದವನು ನಗ್ತಾ ಸತ್ತೋದ್ನಲ್ಲ, ಅದಕ್ಕಿಂತ ಪ್ಯಾರಡಾಕ್ಸ್ ಏನಿದೆ? ಇದು ನನಗೆ ಎಲ್ಲ ಹೊಳಿತು. ಇಂಥದ್ದೆಲ್ಲ ಮಾನವ ಸಹಜ ಸಂಗತಿಗಳ ಅವನು ಗ್ರೀಕಲ್ಲಿದ್ರೇನಂತೆ, ನನ್ನ ಪಕ್ಕನೇ ಇದ್ದಾನೆ ಅಂತ ಅನಿಸ್ತು ನನಗೆ, ರಾಧಾಕೃಷ್ಣನ್ ಥರ. ಹಾಗಾಗಿ ಹಂಗೆ ಅನಿಸಿದ್ದನ್ನು ಬರೆದಿದ್ದೀನಿ ಅಷ್ಟೇ. ಅದು ಕ್ಲಾಸಿಕ್ ರೀಡಿಂಗು ನಾನು ಸ್ವಲ್ಪ ಒಂದಿಷ್ಟು ಖುಷಿ ಆಯಿತು ಅಷ್ಟೇ. ಧನ್ಯವಾದ ಮ್ಯಾಮ್. ಬಹುಶಃ ಸಮಯದ ಮಿತಿಯಿಂದಾಗಿ ಇನ್ನೊಂದು ಕಡೆಯದಾಗಿ ಒಂದು ಪ್ರಶ್ನೆ. ಹೆಚ್ಚಾಗಿ ಲೇಖಕರಿಗೆ ಅವರ ಬಾಲ್ಯದ ಅನುಭವಗಳಾಗಲಿ, ಆಮೇಲೆ ಅವರ ಪರಿಸರದ ಇನ್ಫ್ಲೂಯೆನ್ಸ್ ತುಂಬ ಇರುತ್ತೆ ಅವರ ಬರಹಗಳಲ್ಲಿ. ಸೊ ನೀವು ಈಗಾಗಲೇ ಸಾಕಷ್ಟು ಕೃತಿಗಳನ್ನ ರಚನೆ ಮಾಡಿದ್ದೀರಿ. ಆಮೇಲೆ ನೀವು ಓದಿರೋದು ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅದಾದಮೇಲೆ ವೃತ್ತಿಯಿಂದಾಗಿ ನೀವು ಬೇರೆ ಬೇರೆ ರಾಷ್ಟ್ರಗಳಲ್ಲೆಲ್ಲ ತಿರುಗಾಡಿದ್ರಿ. ಆಮೇಲೆ ಸದ್ಯಕ್ಕೆ ಈಗ ಕಾರ್ಕಳದಲ್ಲಿದ್ದೀರಿ. ನಿಮ್ಮ ಒಟ್ಟು ಜೀವನ, ಈ ಬಾಲ್ಯದ ಅನುಭವಗಳಾಗಲಿ ಯಾವುದಾಗಲಿ, ನಿಮ್ಮ ಸಾಹಿತ್ಯವನ್ನು ಯಾವ ರೀತಿ ರೂಪಿಸಿದೆ, ಅಥವಾ ನಿಮ್ಮನ್ನು ಯಾವುದು ಹೆಚ್ಚು ಪ್ರಭಾವಿಸಿದೆ ನಿಮ್ಮ ಸಾಹಿತ್ಯಕ್ಕೆ? ಪ್ರಭಾವ ಅರ್ಥ ಆಗಲಿಲ್ಲ ನನಗೆ ಸರಿಯಾಗಿ ನೀವು ಕೇಳಿದ್ದು. ಒಂದು ವಿಷಯ ಹೇಳ್ತೇನೆ ನಾನು. ಸಾರಿ, ಒಂದು ಸೆಕೆಂಡ್. ಇಲ್ಲ, ನೀವು ಅಂದರೆ ನಿಮ್ಮನ್ನು ಬಾಲ್ಯದಿಂದಲೂ ನಿಮ್ಮ ಪರಿಸರ ಆಗಲಿ ಅಥವಾ ನಿಮ್ಮ ಬಾಲ್ಯದ ಅನುಭವಗಳಾಗಲಿ ಹೇಗೆ ನಿಮ್ಮ ಒಟ್ಟು ಸಾಹಿತ್ಯವನ್ನು ರೂಪಿಸಿದೆ? ಅಂದರೆ ಈಗ ನಾವು ಎಲ್ಲಿಂದ ಒಂದು ಕಡೆಯಿಂದ ಶುರು ಮಾಡ್ತೀವಿ, ಅದಕ್ಕೆ ಯಾವುದೋ ಒಂದು ಪ್ರಭಾವ ಇರುತ್ತೆ, ಅಥವಾ ಯಾರ್ದೋ ಓದಿ ನಾವು ಒಂದು ಪ್ರಭಾವಕ್ಕೆ ಒಳಗಾಗಿ ಬರೆಯೋದಕ್ಕೆ ಶುರು ಮಾಡ್ತೀವಿ. ಆಮೇಲೆ ನಾವು ನಮ್ಮದೇ ಒಂದು ದಾರಿನ ಕಂಡುಕೊಂಡು ಅದರಲ್ಲಿ ನಾವು ಬರೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ಆ ರೀತಿ ಒಂದು ನಿಮ್ಮ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಹಂಚ್ಕೊಳ್ಳಿ ಅಂತ. ಸರಿ, ನಾನು ಓದೋದು ತುಂಬ ಸಣ್ಣ ವಯಸ್ಸಿನಿಂದಲೇ ಓದ್ತಿದ್ದೆ. ಮೊದಲನೇ ಕಾದಂಬರಿ ಬಹುಶಃ 5ನೇ ಕ್ಲಾಸ್ನಲ್ಲಿ ಓದಿದ್ದೆ ನಾನು. 5ರಿಂದ 11, 12ನೇ ಕ್ಲಾಸ್ ತನಕ ತುಂಬ ಓದಿದೆ. ಅದರ ನೆಕ್ಸ್ಟ್ ಒಂದು 20 ವರ್ಷ ನಾನು ಏನು ಓದೇ ಇಲ್ಲ, ಬರೆಯೋದೆಲ್ಲ ಅದರ ನಂತರದ್ದು. ಒಂದು 15-20 ವರ್ಷ ನನಗೆ ಯಾವುದು ಓದಲಿಕ್ಕೆ ಅವಕಾಶನೇ ಇರಲಿಲ್ಲ. ನಾವು ವಿದೇಶದಲ್ಲಿದ್ವಿ, ಎಲ್ಲ ಹೇಳೋದು ಅವಕಾಶ ನಾವು ಹುಡ್ಕೊಳ್ಬೇಕು. ಆದರೆ ಈಗ ಏನಾಗ್ತಾ ಇದೆ ಅಂತಂದರೆ, ಬರೀಲಿಕ್ಕೆ ಯಾಕೆ ಸ್ಟಾರ್ಟ್ ಮಾಡಿದೆ ಮತ್ತು ಹೇಗೆ ಬರೀತಾ ಇದ್ದೇನೆ ಹೇಳಿದರೆ, ಯಾವ ಮನುಷ್ಯ ತುಂಬ ಆಲೋಚನೆ ಮಾಡ್ತಾನೋ ಅವನು ಒಳಗಡೆ ಕುದಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಕುದಿತ ಇಷ್ಟು ಜಾಸ್ತಿ ಆಗ್ತದೆ ಅಂತಂದರೆ ಎಲ್ಲಾದರೂ ಒಂದು ಕಡೆ ಹೊರಗೆ ಬರಬೇಕು. ಅದು ಹೆಚ್ಚಾಗಿ ಬರೋದು ಹೆಂಡತಿ ಮಕ್ಕಳ ಹತ್ರ. ಇರೋದೆಲ್ಲ ಏನಾದರೂ ಒಂದು ಹೇಳ್ತಾನೇ ಇರ್ತೇವೆ. ಕೊನೆಗೆ ಅವ್ರು ಕೇಳೋದು ನಿಲ್ಲಿಸಿದ ನಂತರ ಎಲ್ಲಾದರೂ ಒಂದು ಬರೀಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅದು ಬರೀಲಿಕ್ಕೆ ಸ್ಟಾರ್ಟ್ ಮಾಡೋದಂದರೆ ಏನು? ಈಗ ನಾನೇನಾದರೂ ಹೇಳಿದೆ ಜನರು ಒಪ್ಕೊಳ್ತಾರ ಅಂತಿರತ್ತೆ. ಅದಕ್ಕೇನೋ ಒಂದು ಹೆಸರು ಇಟ್ಕೊಂಡು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಅಂತ ಹೇಳ್ಕೊಂಡು ಒಂದು ಆ್ಯಪ್ ಇತ್ತು, ಅದು ಈಗಿಲ್ಲ. ಅದು ಒಳ್ಳೇದಿತ್ತು. ಅದು ಟ್ವಿಟರ್ ಥರ ಒಂದು 30 ಪದಗಳಷ್ಟೇ ಬರೀಲಿಕ್ಕೆ ಆಗ್ತಿತ್ತು. ಅದರಲ್ಲೂ ಒಂದು ದೊಡ್ಡ ಹೆಸರು ಇಟ್ಕೊಂಡು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು. ಅಮೋಘ ವರ್ಷ ನೃಪತುಂಗ ಹೇಳ್ಕೊಂಡು ಏನು ಬೇಕಾದರೂ ಬರೀರಿ, ದೊಡ್ಡ ರಾಜ ಏನೂ ಬರಿಬೋದು. ನಾನು ಬರೆಯುವಾಗ ಹೀಗೆ ಬರೆದಿದ್ದೆ, ನಾನು ದೊರೆ ಹಾಗೆ ಹೀಗೆ ಹೇಳ್ಕೊಂಡು. ಯಾರು ಚಪ್ಪಲಿ ಹೊಡೆಯೋರು ಯಾರೂ ಇಲ್ಲ. ಕೊನೆಗೆ ಬರೆದು ಆ್ಯಕ್ಚುಲಿ ಏನಾಯ್ತು ಹೇಳಿದರೆ, ಒಂದು ದಿವಸ ಆಗ ನನಗೆ ಪದಗಳ ಮೇಲೆ ಸ್ವಲ್ಪ ಹಿಡಿತ ಬಂತು. 30 ಪದಗಳೊಳಗೆ ಹೇಳಬೇಕಲ್ಲ ನೀವೇನು ಹೇಳೋದಾದರೆ. ಒಂದು ದಿವಸ ನಾನು ಸತ್ಯವೇ ಕೇಳಿದ್ದೆ, ನಾವು ಇಲ್ಲೆಲ್ಲ ಇಷ್ಟೆಲ್ಲ ಬರಿತಾ ಇದ್ದೇವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ನಾವು ಲೇಖಕರ ಹೇಳ್ಕೊಂಡು. ಯಾವ ಪುಣ್ಯಾತ್ಮನೋ ಅವನೊಬ್ಬ ನನಗೆ ಉತ್ತರ ಕೊಟ್ಟ. ಅವರು ಹೇಳಬೇಕು, ನಾನು ಆ್ಯಕ್ಚುಲಿ ಅವರು ಇಷ್ಟೇ ಹೇಳಿದರು, ನೀವು ಅನಕ್ರ, ಭೈರಪ್ಪ, ಕುವೆಂಪು ಇವರದ್ದು ಓದಿ ನೀವೇನಂತ ನಿಮ್ಗೆ ಗೊತ್ತಾಗತ್ತೆ ಹೇಳ್ಕೊಂಡು. ಆ ದಿವಸ ಅಲ್ಲಿ ತನಕ ನಾನು ಇವ್ರದ್ದು ಯಾರೂ ಓದಿಲ್ಲ, ಕಾರಂತರನ್ನು ಓದಿಲ್ಲ, ಕುವೆಂಪು. ಇದು 21-22ನೇ ಇಸ್ವಿದ ಕತೆ ಹೇಳ್ತಾ ಇದ್ದೆ ನಾನು, 2021ರದು. ನಾನು ಯಾರ್ದು ಓದಿರಲಿಲ್ಲ. ಹಿಂದೆ ಓದ್ತಾ ಇರೋದೆಲ್ಲ ತರಂಗ ಸುಧದಲ್ಲಿ ಬರ್ತಾ ಇದ್ದು ಎಂಡಮೂರಿ ಅವರದು, ಆ ಟೈಪ್ ಇದೆಯಲ್ಲ. ಆದರೆ ಇಷ್ಟನ್ಸಿತು, ಬರಿಬೇಕು ಕತೆ ಹೇಳ್ಕೊಂಡು.
ಬರೀಬೇಕು ಹೇಳ್ಕೊಂಡು. ಅದೇ ಸಮಯದಲ್ಲಿ ಅಲ್ಲೊಬ್ಬರು ವಯಸ್ಸಾದವರೊಬ್ಬರು ಇದ್ದರು, ಅವರಿಗೆ ಕಂಡವರಿಗೆ ಕಮೆಂಟ್ ಮಾಡೋ ಹುಚ್ಚು. ಏನು ಬರೆದ್ರು ಕಮೆಂಟ್ ಮಾಡು, ಏನು ಬರೆದ್ರು ಕಮೆಂಟ್ ಮಾಡೋದು. ಅನಂತರಾಮಯ್ಯ ಹೇಳ್ಕೊಂಡು ಇಲ್ಲೇ ಎಲ್ಲಾದರೂ ಇದ್ದರೆ ನನಗೆ ಹೊಡೆದು ಬಿಟ್ಟವರು. ಅವರು ಮಾಸ್ಟ್ರು ಪಾಪ, ರಿಟೈರ್ಡ್ ಆದವರು, ಅವರಿಗೆ ಇರ್ಬೋದು ಆ ಥರ, ನೀನು ಮಾಡೋದು ಸರಿ ಅಲ್ಲಪ್ಪ ಹೇಳ್ಕೊಂಡು. ಒಂದು ದಿವಸ ನನಗೂ ಅವರಿಗೂ ಚರ್ಚೆ ಆಯಿತು. ನಾನಂತೂ ಅಮೋಘ ವರ್ಷನ್ ರಪತುಂಗ, ನಾನು ಏನೂ ಹೇಳ್ಬೋದು. ನಾನು ಅವರಿಗೆ ಬರೆದು ಬಿಟ್ಟೆ. ನಾನು ಏನೋ ಹುಳುಕು ಸಿಕ್ತು, ಅವ್ರು ತಪ್ಪು ಮಾಡಿದ್ರು ಹೇಳ್ಕೊಂಡು. ಚರ್ಚೆ ನಡೀತು. ನಾನು ಎಲ್ಲೂ ಚರ್ಚೆ ಮಾಡೋನಲ್ಲ. ಆ ದಿವಸ ಆ ಪುಣ್ಯಾತ್ಮರು ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಾನು ಏನೂ ಹಾಗೆ ಮಾಡಿದ್ದಿಲ್ಲ. ನಾನು ಅವ್ರನ್ನ ಹಿಡಿದೆ, ಅವ್ರಿಗೆ ಗೊತ್ತಾಯಿತು. ಅದು ನನಗೆ ಎದೆಗೆ ತಟ್ಟಿತು. ವಯಸ್ಸಾದ ಮನುಷ್ಯ, ಈ ಮನುಷ್ಯ ಈಗ ಹೇಗೆ ತಗೊಳ್ತಾ ಇರ್ಬೋದು ಹೇಳ್ಕೊಂಡು. ಆ ದಿವಸ ನನ್ನ ಜೀವನದ ಫಸ್ಟ್ ಕತೆ ಬರೆದೆ, ಅನಂತರಾಮಯ್ಯನವರ ಕಮೆಂಟ್ ಹೇಳ್ಕೊಂಡು. ಅದು ನಾನು ಬರೆದ ಫಸ್ಟ್ ಕತೆ. ಆ ಕತೆ ಬರೆದು ಎಲ್ಲಿ ಹಾಕೋದು? ನಮ್ಮ ಕತೆ ನಾವೇ ಹೇಳ್ಬೇಕು, ಹೆಂಡತಿ ಕೇಳೋದಿಲ್ಲ. ಮತ್ತೆ ತೆಕ್ಕೊಂಡು ಆವಾಗ ಅದು ಪ್ರತಿಲಿಪಿ ಹೇಳ್ಕೊಂಡು ಬಂದಿತ್ತು, ಅದರಲ್ಲಿ ಹಾಕಿದೆ. ಅದಕ್ಕೊಂದು ಫಸ್ಟ್ ಕಮೆಂಟ್ ಬಂತು, ಸೂಪರ್ ದೆವ್ವ ಹೇಳ್ಕೊಂಡು. ಅಲ್ಲಿ ಯಾರ್ಯಾರೋ ಏನೇನೋ ಬರಿತಾ ಇದ್ರು. ಅಲ್ಲಿಂದ ಅನಿಸಿತು ನಾನು ಬರಿಬೋದು ಹೇಳ್ಕೊಂಡು. ಅಲ್ಲೂ ಬೇರೆ ಹೆಸರಲ್ಲೇ ಬರಿತಾ ಇದ್ದೆ. ಸ್ವಲ್ಪ ದಿವಸದ ನಂತರ ಜನರದ್ದು ಎಲ್ಲ ಟಿಪ್ಪಣಿಗಳೆಲ್ಲ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಒಂದಷ್ಟು ಓದಲಿಕ್ಕೂ ಶುರು ಮಾಡಿದೆ. ಈ ಕೊನೆಗೆ ನಿಜವಾಗಿ ಅನಿಸಿತು, ನಾವು ಓದಬೇಕು, ಇದಕ್ಕೇನು ವಯಸ್ಸಿನ ಮಿತಿ ಏನೂ ಇಲ್ಲ, ಯಾವಾಗಲೂ ಓದ್ಬೋದು, ಯಾವಾಗಲೂ ಬರೀಲಿಕ್ಕೆ ಆರಂಭ ಮಾಡ್ಬೋದು ಹೇಳ್ಕೊಂಡು. ಇದೇ ಹೇಳಿದೆ ಅಲ್ಲ, ನಮ್ಮ ಕತೆ ನಾನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 4-5 ವರ್ಷದಲ್ಲಿ. ಇದು ನಾನು ಫಸ್ಟ್ ಟೈಮ್ ಕಳಿಸ್ತಾ ಇರೋದೆಲ್ಲ ಈ ಥರದ ಸ್ಪರ್ಧೆಗಳಿಗೆಲ್ಲ. ಸ್ಪರ್ಧೆ ಹೇಳ್ಕೊಂಡು ಕಳಿಸಿದೇ ಇಲ್ಲ. ಇವರು ಜಯಶ್ರೀ ದೇಶಪಾಂಡೆ ಮೇಡಮ್ ಅವರು ಹೇಳಿದರು, ಯಾರೋ ಒಬ್ಬರು ನಮ್ಮ ಕತೆ ಬಗ್ಗೆ ಒಂದು 4 ಮಾತು ಹೇಳ್ತಾ ಇದ್ದಾರೆ. ಆದರೆ ಒಬ್ಬರು ಲೇಖಕನಿಗೆ ಅದಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ. ಪ್ರಶಸ್ತಿ ಬೇಕು, ಆದರೆ ಒಂದು ವಿಮರ್ಶೆಗೋಸ್ಕರ ನಾವು ಕಾಯ್ತಾ ಇರ್ತೇವೆ. ಅಂಥದ್ರಲ್ಲಿ ನಾನು ಬರೆದ 8 ಕತೆಗಳಿಗೆ ಅವರು ಅದರಲ್ಲಿ ಒಂದು 3-4 ವಾಕ್ಯಗಳನ್ನು ಬರೆದ್ರೆ ಹೇಳಿದರೆ ಅದೊಂದು ದೊಡ್ಡ ಖುಷಿ. ಇವತ್ತು ಮತ್ತೆ ಪುನಃ ಓದ್ತಾರೆ, ಬೇರೆಯವರು ಓದ್ತಾರೆ, ಆ ರೀತಿ ಬರೀಲಿಕ್ಕೆ ತನ್ನಿಂತಾನೇ ಸ್ಟಾರ್ಟ್ ಆಯ್ತು. ಅದು ಈಗ ನಿಲ್ತಾ ಇಲ್ಲ, ಇನ್ನೂ ನಿಲ್ಲಬಾರ್ದು ಕೂಡ. ಅದು ಒಂದು ಕತೆ ಬರೆದಿದೆ ಅಲ್ಲ, ಹರಿವು ನಿಲ್ಲಿಸಿದಿರು ತಾಯಿ. ಹರಿವು ಯಾವಾಗಲೂ ನಿಲ್ಲೇಬಾರ್ದು, ಬರಿತಾ ಇರಬೇಕು, ಬರಿತಾನೇ ಇರ್ತೇನೆ ಅಷ್ಟೇ. ತುಂಬ ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟರೆ. ನಿಜಕ್ಕೂ ನಾವು ಕೂಡ ನಿಮ್ಮ ಬರಹದ ಪ್ರಯಾಣ ಹೀಗೆ ಮುಂದುವರಿಯಲಿ ಅಂತೇಳಿ ಆಶಿಸ್ತೀವಿ. ಹಾಗೆ ಧನ್ಯವಾದಗಳು ಸರ್ ಈ ಸಂವಾದದಲ್ಲಿ ಭಾಗವಹಿಸಿದ್ದಕ್ಕೆ. ಲಾಸ್ಟಿಗೆ ಒಂದು ದೀರ್ಘವಾದ ಪ್ರಶ್ನೆಯನ್ನು ಕೇಳಿ ಒಂದು ಕವಿತೆ ಓದೋದ್ರ ಮೂಲಕ ನಾನು ನಮ್ಮ ಸಂವಾದವನ್ನು ಮುಗಿಸ್ಬೋದು ಅಂತ ಅಂದ್ಕೊಳ್ತೀನಿ. ದೀರ್ಘವಾಗಿ ಯಾಕೆ ಅಂದರೆ ಸುಮಾರು ಪ್ರಶ್ನೆಗಳಿದ್ದಾವೆ, ನಮ್ಮ ಸಮಯದ ಅಭಾವ ಕೂಡ ಇದೆ. ಅಂದರೆ ಒಟ್ಟಿಗೆ ಮೇಡಮ್ ಚರ್ಚೆ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಪೆನ್ಲೋಪಿ ಬಗ್ಗೆ ಪ್ರಶ್ನೆಯನ್ನು ಕೇಳಬೇಕು ಅಂದ್ಕೊಂಡಿದ್ದೆ. ಯಾಕೆಂದರೆ ನಾನು ಮೊದಲು ಇಡೀ ಸಂಕಲನ ಓದಿದಾಗ ಪೆನ್ಲೋಪಿ ಕವಿತೆ ಇಷ್ಟ ಆಯ್ತು ಅಷ್ಟೇ. ನಿನ್ನೆ ನೈಟ್ ನಾನು ಪೆನ್ಲೋಪಿ ಮತ್ತೆ ಕವಿತೆಯನ್ನು ಓದಿ, ಯಾಕೆ ಈ ಸಂಕಲನಕ್ಕೆ ಪೆನ್ಲೋಪಿ ಕೊಟ್ಟಿದ್ದಾರಾ ಅಂಥೇಳಿ ಆ ಕವಿತೆ ಓದಿ ಅಲ್ಲಿಂದ ನಾನು ನಂತರ ಕವಿತೆ ಓದಕ್ಕೆ ಅಂದರೆ ಸ್ಟಾರ್ಟಿಂಗಿಂದಲ್ಲ, ಪೆನ್ಲೋಪಿ ನಂತರದ ಕವಿತೆ ಸುಮಾರು 72ನೇ ಪೇಜಿಂದ 103-104ನೇ ಪೇಜ್ವರೆಗೆ ಕವಿತೆ ಓದ್ಕೋತ ಹೋದೆ. ಓದುವಾಗ ನನಗೆ ಪೆನ್ಲೋಪಿಯ ಸ್ವಾಗತ ಅನ್ನೋ ಹಾಗೆ ಅನ್ನಿಸ್ತು ಕವನಗಳು. ಅಂದರೆ ಒಂದು ಹೆಣ್ಣಿನ ನೋವು, ಆತಂಕ ಏನಿದೆ, ಅವಳು ಹೇಗೆ ಸ್ವಗತವಾಗಿ ಅದನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ, ಜಗತ್ತು ಹೇಗಿದೆ, ಅಲ್ಲಿ ಪುರಾಣ ಇತಿಹಾಸವನ್ನು ಒಳಗೊಳ್ಳುವ ನೆಲೆಯಲ್ಲಿ ನನಗೆ ಅದು ಇಷ್ಟವಾಯಿತು. ಈ ಬಗ್ಗೆ ನಾನು ಪ್ರಶ್ನೆ ಕೂಡ ಕೇಳಬೇಕು ಮಾಡಿದ್ದೆ, ಆಗಲೇ ಮೇಡಮ್ ಚರ್ಚೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಇದೇನಪ್ಪ ಅಂದರೆ ಈ ಹೋಮರ್ನ ಒಂದು ಕಾವ್ಯ ಅಂದರೆ ಅದು ಒಡಿಸ್ಸಾದಲ್ಲಿ ಬರುವಂಥ ಒಂದು ಪಾತ್ರ, ಅಲ್ಲಿ ಬರುವಂಥ ಯುಲಿಸಸ್ನ ಹೆಂಡತಿ ಪೆನ್ಲೋಪಿ. ಸೊ ಆ ಹಿನ್ನೆಲೆಯಲ್ಲಿ ಬಹುತೇಕ ಅವರು ಆ ಹೆಸರು ಕೂಡ ಕೊಟ್ಟಿದ್ದಾರೆ. ಈ ನನ್ನ ಪ್ರಶ್ನೆ ಏನಂದರೆ, ಸಾಮಾನ್ಯವಾಗಿ ನಮ್ಮ ಗಂಭೀರವಾದ ಕವಿಗಳತ್ತೇನು ಕರಿತೀವಿ ಅವರೆಲ್ಲ ಸೃಜನಶೀಲ ಸಾಹಿತ್ಯಕ್ಕೆ ಭಾಳ ಹೆಸರುವಾಸಿಯಾದಂಥವ್ರು. ಅಲ್ಲಿ ಹೋಮರ್ ಇದ್ದಾರೆ, ವಾಲ್ಮೀಕಿ ಇದ್ದಾರೆ, ವ್ಯಾಸ ಇದ್ದಾರೆ, ಪಂಪ ರನ್ನ ಇದ್ದಾರೆ, ಕುವೆಂಪು ಅಡಿಗರಿದ್ದಾರೆ, ಬೇಂದ್ರೆ ಇದ್ದಾರೆ. ಇವರೆಲ್ಲ ಎಲ್ಲ ಕಾಲಕ್ಕೂ ಪುರಾಣ ಇತಿಹಾಸ ಮತ್ತು ವರ್ತಮಾನವನ್ನು ಒಳಗೊಳ್ಳುವ ಕೆಲಸವನ್ನು ಮಾಡಿದ್ದಾರೆ. ಯಾರು ಪುರಾಣ ಇತಿಹಾಸವನ್ನು ಅದನ್ನು ಮರು ಸಂರಚಿಸುವ ಕೆಲಸವನ್ನು ಮಾಡಿದ್ದಾರೋ ಅವರು ಚರಿತ್ರೆಯಲ್ಲಿ ಶಾಶ್ವತವಾಗಿರುವಂತಹ ಒಂದು ದಾಖಲೆಯನ್ನು ಮಾಡಿದ್ದಾರೆ ಅಂತ ನಾನು, ಈ ಶಬ್ದ ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ, ಬಟ್ ಈ ಸಂದರ್ಭದಲ್ಲಿ ನನಗೆ ಬೇರೆ ಹೇಳೋಕ್ಕೆ ದಾರಿ ಇಲ್ಲ. ಮೇಡಮ್ ಅವರು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಸಾಹಿತ್ಯದ ಒಂದು ಪರಂಪರೆಯನ್ನು ಓದ್ಕೊಂಡಂಥವ್ರು, ಅಲ್ಲಿಯ ಥೇರಿಗಳನ್ನು ಓದ್ಕೊಂಡಂಥವ್ರು. ಸೊ ಈ ನೆಲೆಯಲ್ಲಿ ಇವ್ರದ್ದೊಂದು ನೀಲಿ ಕುರಂಜಿ ಅಂತ ಒಂದು ಕವಿತೆ ಬರುತ್ತೆ. ಸೊ ಈ ಕವಿತೆ ಓದೋ ಮುಂಚಿತವಾಗಿ ನಾನು ದಾದಾಪೀರ್ ಜೈಮನ್ ಅವರ ಒಂದು ಕಥಾ ಸಂಕಲನ ಹೆಸರು ಕೇಳಿದ್ದೆ, ಅಷ್ಟು ಬಿಟ್ಟರೆ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಬಯಲು ನೆಲದಿಂದ ಬಂದಿರುವಂಥವನು. ನೀಲಿ ಕುರಂಜಿ ಒಂದು ಹೂವು ಅನ್ನೋದು ಅಷ್ಟಕ್ಕಷ್ಟು ನನಗೆ ಗೊತ್ತಿತ್ತು.
ನನಗೆ ಯಾಕೋ ಒಂಥರ ಏನು ನೀಲಿಕುಂಜಿ ಅಂಥೇಳಿ ನಾನು ಹಾಗೆ ಸರ್ಚ್ ಮಾಡೋ ನನಗೆ ಗೊತ್ತಾಗಿದ್ದೇನೆಂದರೆ, ಅದು ಈ ಸೌತಲ್ಲಿ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ 12 ವರ್ಷಕ್ಕೊಂದು ಬಾರಿ ಅರಳುವಂಥ ಒಂದು ಹೂ. ಮೇಡಮ್ ಎಷ್ಟು ಚೆನ್ನಾಗಿ ಕವಿತೆಯನ್ನು ಕಟ್ಟಿದ್ದಾರೆ. ನಾವು ಫಸ್ಟಿಗೆ ಓದಿದಾಗ ಏನಪ್ಪ ಹೂವಿನ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ ಅನ್ನಿಸ್ತು. ಮತ್ತು ಆಮೇಲೆ ನೀಲಿಕುಂಜಿಯ ಇತಿಹಾಸವನ್ನು ಓದಿದಾಗ ಆ ಹಿನ್ನೆಲೆಯಲ್ಲಿ ಅಲ್ಲಿ ಪುರಾಣ, ಇತಿಹಾಸ, ಹೆಣ್ಣಿನ ಸ್ವಗತ, ನೋವು, ಆತಂಕ, ನಮ್ಮ 12 ವರ್ಷ ರಾಮನಾಗಿರ್ಬೋದು ಮತ್ತು ಸೀತೆಯ ಸಂಕಟಗಳಾಗಿರ್ಬೋದು, ಅಲ್ಲಿಂದ ಇಮ್ಮಿಡಿಯೇಟಾಗಿ ಅವರು ನಮ್ಮ ವರ್ತಮಾನಕ್ಕೆ ಬಂದುಬಿಡ್ತಾರೆ. ಅಲ್ಲಿ ಒಂದು ಸಾಲು ಬರುತ್ತೆ ನನಗೆ ಭಾಳ ಇಷ್ಟವಾಗಿರುವಂಥದ್ದು, ಏನಪ್ಪ ಅಂದರೆ ಪ್ರೀತಿ ಸತ್ತಿಲ್ಲ ಹಾಗೆ ದ್ವೇಷವೂ ಕೂಡ ಅಂತ ಒಂದು ಸಾಲು ಬಂದು ಅಂದರೆ ನಮ್ಮ ವರ್ತಮಾನಕ್ಕೆ ಟಚ್ ಕೊಡ್ತಾರೆ. ಇತಿಹಾಸ, ಪುರಾಣ ಮತ್ತು ವರ್ತಮಾನಕ್ಕೆ ಬಂದು ನಿಲ್ತಾರೆ. ಅಂದರೆ ಈ ಹಿನ್ನೆಲೆಯಲ್ಲಿ ಏನಾದರೂ ಮೇಡಮ್ ಒಂದೆರಡು ಮಾತುಗಳನ್ನ ಆಡ್ಬೋದೇನಂತ. ಯಾಕೆಂದರೆ ಪಂಪ ಇದ್ದಾರೆ, ವ್ಯಾಸನ ಮಹಾಭಾರತವನ್ನು ಇಟ್ಕೊಂಡು ತಮ್ಮ ಕಾಲದ ಹರಿಕೇಶ್ವರನ ವರ್ತಮಾನಕ್ಕೆ ಒಗ್ಗಿಸಿಕೊಂಡು ಬರೆಯೋ ಪ್ರಯತ್ನವನ್ನು ಮಾಡಿದರು. ಹೋಮವರು ಅಷ್ಟೇ, ಎಲ್ಲರೂ ಕೂಡ ಅಷ್ಟೇ. ಕುವೆಂಪು ಯಾಕೆ ದೊಡ್ಡವರಾಗ್ತಾರೆ ನಮಗೆ ಅನ್ನೋ ಕಾರಣಕ್ಕೆ ಹಿನ್ನೆಲೆಯಲ್ಲಿ ನೋಡಿದ್ರು ಅಷ್ಟೇ. ಅಡಿಗರು ಯಾಕೆ ಮುಖ್ಯ ಆಗ್ತಾರೆ ಅಂದರೆ, ಬೇಂದ್ರೆ ಯಾಕೆ ಮುಖ್ಯ ಆಗ್ತಾರೆ ಅಂದರೆ, ಅವರೆಲ್ಲವನ್ನು ಅರಿಗಿಸ್ಕೊಂಡು ನಮ್ಮ ವರ್ತಮಾನಕ್ಕೆ ಸ್ಪಂದಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಸಮಕಾಲೀನ ಸಂಗತಿಗೆ ನಾವು ಸ್ಪಂದಿಸದಿದ್ದರೆ ಸಾಮಾನ್ಯವಾಗಿ ನಿಲ್ಲಕ್ಕೆ ಸಾಧ್ಯವಿಲ್ಲ ಏನೋ ಅಂತ. ಸೊ ಆ ಹಿನ್ನೆಲೆಯಲ್ಲಿ ನೀಲಿಕುಂಜಿ ನನಗೆ ಭಾಳ ಮುಖ್ಯವಾನಿಸ್ತು. ಸೊ ಈ ಹಿನ್ನೆಲೆಯಲ್ಲಿ ಮೇಡಮ್ ಒಂದೆರಡು ಮಾತುಗಳನ್ನ ಆಡ್ಬೋದೇನೋ ಅಂತ. ನೀವು ಹೇಳಿದ್ದು ಒಪ್ತೀನಿ. ಮತ್ತು ಕವಿತೆ ಆಗಬೇಕಾದಾಗ ಚಾಯ್ಸ್ಗಳೇನಿತ್ತಂದರೆ, ಈಗ ನಾನು ವಿಮರ್ಶೆ ಬರಿತಾ ಹೋದಂತೆ ನನಗೆ ಹಿರಿಯ ಕವಿಗಳಾದ HS ವೆಂಕಟೇಶ್ ಮೂರ್ತಿ ಅವರು ನನಗೆ ಒಂದು ಮಾತು ಹೇಳಿದರು, ನೀನು ವಿಮರ್ಶಕಿ ಆಗು ಫುಲ್ ಟೈಮ್, ಇಲ್ಲಾಂದರೆ ಕವಿಯಾಗಿ ಉಳಿ ಅಂತ ಹೇಳಿದರು. ಅಂದರೆ ಮಾಡು ಇಲ್ಲವೇ ಮಡಿ ಥರದಲ್ಲಿ 2 ಆಯ್ಕೆ ಕೊಟ್ಟರು. ನಾನು ಆಮೇಲೆ ಯೋಚನೆ ಮಾಡಿದೆ, ನಾನು ಆಮೇಲೆ ಎರಡನ್ನೂ ಬಿಟ್ಕೊಡ್ಲಿಕ್ಕೆ ನನಗೆ ಆಗ್ತಿಲ್ಲ. ಬರೀ ಎರಡು ನನ್ನ ಝೋನರ್ಗಳೇ ಅಂತ ಅನ್ನಿಸ್ತಿದೆ. ಆಗ ನನ್ನ ನೆರವಿಗೆ ಬಂದಿದ್ದು GSS ಅವರ ಹೆಸರು, GS ಶಿವರುದ್ರಪ್ಪ ಅವರ ಹೆಸರು. ಅವರು ತುಂಬ ಒಳ್ಳೆ ಮೀಮಾಂಸಕರು, ವಿಮರ್ಶಕರು ಹೌದು. ನಾವು ಕನ್ನಡ ಕವಿತೆ ಅಂತ ಓದ್ದ ಕವಿತೆನೇ ಹೌದು. ಅವರೇ ಆಗಿದ್ದಾಗ ನಾನು ಇನ್ಯಾವುದು ಅದು ಆ ದಾರಿಲಿ ಹೋಗ್ಬೋದು ಅಂತ ಒಂದು ಕೆಟ್ಟ ಧೈರ್ಯ ಬಂತು. ಅದನ್ನು ಮುಂದುವರಿಸ್ತಾ ಇದ್ದೀನಿ, ಅಷ್ಟು ಬಿಟ್ಟರೆ ಏನಿಲ್ಲ. ಆದರೆ ನಾನು ಕವಿತೆ ಬರಿಬೇಕಾದಾಗ ವಿಮರ್ಶೆಯ ಸಲಕರಣೆಗಳನ್ನು ಬಳಸಲ್ಲ ಬಹುಶಃ. ಇತ್ತೀಚೆಗೆ ನನ್ನ ಪ್ರಾಕ್ಟೀಸ್ ನಾನು ಹೇಗೆ ನೋಡ್ತಾ ಇದ್ದೀನಿ ಅಂದರೆ, ಅದು ನನ್ನ ಕವಿತೆ ಅಂತ ಅದು ತಾನಾಗೆ ಸಾಲುಗಳು ಬರ್ತಾ ಹೋದಂಗೆ ಮಾತ್ರ ನಾನು ಬರಿತಾ ಹೋಗ್ತೀನಿ. ಆಮೇಲೆ ಕ್ರಾಫ್ಟ್ಮನ್ಶಿಪ್ ಬಗ್ಗೆ, ಥಿಯರಿ ಬಗ್ಗೆ, ಇದು ಯಾತಕ್ಕೋಸ್ಕರ ಬರದೆ, ಸ್ತ್ರೀವಾದಕ್ಕೋಸ್ಕರ ಬರೋದನೋ ಅಥವಾ ಇನ್ಯಾವುದೋ ಪೋಸ್ಟ್ ಕಲೋನಿಯಲ್ಲಿ ಇದಕ್ಕೆ ಬರೋದೋ ಅವೇನೂ ಕೂಡ ಬರೋದಿಲ್ಲ. DS ನಾಗಭೂಷಣ ಅವರು ಓದ್ಬೇಕಾದ್ರೆ ಇದನ್ನು ಕಿಂಡಲ್ ಮಾಡೋರು. ಅವರು ಏನ್ರಿ ನೀವೆಲ್ಲ ಪೋಸ್ಟ್ ಮಾಡರ್ನ್ ಕವಿತೆಗಳು ಬರೀತೀರಾ ಹಿಂಗೆ ಹಾಗೆ ಅಂತ. ಸರ್ ಹಾಗಂದ್ರೆ ಏನು ಅಂದೆ ನಾನೊಂದು ದಿವಸ, ಯಾಕೆ ನಿಮಗೆ ಗೊತ್ತಿಲ್ವಾ ಅಂದರು. ಗೊತ್ತಿದೆ ಸರ್, ಆದರೆ ಅದನ್ನು ಥಿಯರಿ ಹೇಳೋಕ್ಕೆ ನಾನು ಕವಿತೆ ಬರಿಬೇಕಾದಾಗ ಅದು ನನ್ನೊಳಗೆ ಏನೋ ಬೇರೆ ಥರ ಇರ್ತದೆ. ಅದು ಹಾಗಿಲ್ಲ ಅಂದರೆ ನಂಗೆ ಬರೆಯೋಕ್ಕಾಗಲ್ಲ ಅಂತ. ತುಂಬ ನೀವು ಅದು ಕವಿತೆ ಅನ್ನೋ ಒಂದು ಕ್ರಿಯೆನೇ ಒಂದು ಅರ್ಧ ಕಾನ್ಷಿಯಸ್ ಆಗಿರುತ್ತೆ, ಒಂದು ಅರ್ಧ ಅನ್ಕಾನ್ಷಿಯಸ್ ಆಗಿರುತ್ತೆ. ಎರಡೂ ಮಿಳಿತ ಆಗ್ತಾ ಹೋದಂಗೆ ಸೃಜನಶೀಲತೆ ಅನ್ನೋದು ತಗೊಳುತ್ತೆ ಅಂತ ಅಷ್ಟೇ ನನ್ನ ತಿಳುವಳಿಕೆ. ಅದನ್ನು ಬರೆದಿದ್ದೀನಿ, ಜಾಸ್ತಿ ಹೇಳೋದು ಬೇಡ ಅನಿಸುತ್ತೆ. ನಾನೊಂದು ಕವಿತೆಯನ್ನು ಓದಿ ಇಲ್ಲಿಗೆ ಸಂವಾದವನ್ನು ಮುಗಿಸ್ಬೋದು ಅಂತ. ಒಂದು ಸಣ್ಣ ಕವಿತೆ ಹೆಸರು ಧೂಳು ಹಿಡಿದ ಆತ್ಮಕಥೆ ಅಂತ. ಯಾಕಾದರೂ ಸಾಯಬೇಕು, ನಿಮ್ಮದೊಂದು ಡೆತ್ ನೋಟ್ ಓದಲು ಪುರ್ಸೊತ್ತಿಲ್ಲದವರ ಮಧ್ಯೆ. ಯಾಕಾದರೂ ಬದುಕಿರಬೇಕು, ನಿಮ್ಮ ಮೂಗಿನ ಹತ್ರ ಕೈ ಇಟ್ಟು ನೋಡಿ ನೀವು ಇದಿರೋ ಇಲ್ವೋ ಅಂತ ನೋಡಲೂ ಆಗದವ್ರ ಮಧ್ಯೆ. ಮಡಸಿಟ್ಟ ಪುಸ್ತಕದ ಹಾಳೆಗಳು, ಅಡಗಿಸಿಟ್ಟ ಡೈರಿಗಳ ಪುಟಗಳು, ಮನೆ ಮಠದ ಲೆಕ್ಕ ಪುಸ್ತಕಗಳು, ಮಧ್ಯ ಮಧ್ಯ ಗುರುತು ಮಾಡಿ ಮಡಚಿಟ್ಟ ಕತೆಗಳು, ಕಾದಂಬರಿಗಳು, ಆತ್ಮಕಥೆಗಳು, ಗಂಟು ಕಟ್ಟಿ ಕಟ್ಟಿ ಎಸೆದ ಅಟ್ಟಗಳು, ಕೊನೆಗೊಮ್ಮೆ ಮನೆ ಮಾರುವಾಗ ಬಟಾಬಯಲಾಗಿ ಗಿಂಡಿ, ತಾಲಿ, ತೊಟ್ಟಿಲು, ನೇಯ್ಗೆಗಳೆಲ್ಲ ಗಟಾರ ಸೇರುತ್ತವೆ. ಧೂಳು ತುಂಬಿದ ಜೀವಕ್ಕೆ ಆಂಟಿಕ್ ಮೌಲ್ಯ ಬರುವುದೇ ಎಂದಾದರೊಮ್ಮೆ. ಧೂಳು ತುಂಬಿದ ಜೀವಕ್ಕೆ ಆಂಟಿಕ್ ಮೌಲ್ಯ ಬರುವುದೇ ಎಂದಾದರೊಮ್ಮೆ. ದಫನಾದ ನೆನಪೋಲೆಗಳ ಓದುವವರು ಸಿಗಬಹುದೇ ಮುಂದೆ ಎಂದಾದರೂ. ನಮಸ್ಕಾರ.